ರಾಶಿಯಿಂದ ಕರ್ಮಭಾವಾಧಿಪತಿಯಾದಂತಹ ಶನಿ ಮತ್ತೆ ದ್ವಾದಶ ಭಾವದಲ್ಲಿ ಉಪಸ್ಥಿತಿ ವೃತ್ತಿ ಸಂಬಂಧವಾದಂತಹ ವಿಷಯದಲ್ಲಿ ಅನುಭವಕ್ಕೆ ಬರುವಂತಹ ಸಾಧ್ಯತೆ, ಇಲ್ಲದಿದ್ದರೆ ನಷ್ಟಕ್ಕೆ ಗುರಿಯಾಗುವಂತಹ ಯೋಗ ಫಲಗಳು ಬಹುತೇಕವಾಗಿ ಕಂಡುಬರುವಂತಹ, ಬಂದದ್ದನ್ನೆಲ್ಲ ಸ್ವೀಕಾರ ಮಾಡಿಕೊಳ್ತಾ ಎದುರಿಸಿಕೊಂಡು ಮುನ್ನಡೆಯುವಂತಹದ್ದು ತುಂಬ ಅವಶ್ಯಕ. ನಮಸ್ಕಾರ. ಪರಾಭವ ನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ದಿನಾಂಕ 30/6/2026ರಿಂದ 14/7/2026 ತನಕದ ಕೃಷ್ಣ ಪಕ್ಷದ ಸುದೀರ್ಘ 15 ದಿನಗಳ ಕಾಲದ ದ್ವಾದಶ ರಾಶಿಯ ಮಾರ್ಗದರ್ಶನದ ಒಂದು ಚಿಂತನೆಯ ಫಲಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋದಾದರೆ, ಮೊದಲನೆಯದ್ದಾಗಿ ಮೇಷರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡುವಾಗ, ರಾಶಿಯಿಂದ ಕರ್ಮಭಾವಾಧಿಪತಿಯಾದಂತಹ ಶನಿ ಮತ್ತೆ ದ್ವಾದಶ ಭಾವದಲ್ಲಿ ಉಪಸ್ಥಿತಿ, ಹಾಗೆ ಚತುರ್ಥದಲ್ಲಿ ಗುರುವಿನ ಉಪಸ್ಥಿತಿ, ನವಮದಲ್ಲಿ ಚಂದ್ರನ ಉಪಸ್ಥಿತಿ, ಹೀಗೆ ಒಂದಷ್ಟು ಗ್ರಹಸ್ಥಿತಿಗಳ ಗಮನ ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾಮಾನ್ಯವಾಗಿ ವೃತ್ತಿ ಸಂಬಂಧವಾದಂತಹ ವಿಷಯದಲ್ಲಿ ತೃಪ್ತಿ ಮತ್ತು ಸಮಾಧಾನ ಹೇಳುವಂಥದ್ದು ಇರೋದಿಲ್ಲ ಅಂತ ಹೇಳುವಂತಹ ಫಲಗಳು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದಾಂಪತ್ಯ ವಿಷಯವಾಗಿ ಸಮಾಧಾನ ಮತ್ತು ತೃಪ್ತಿಯ ಒಂದು ವಾತಾವರಣ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಒಂದಷ್ಟು ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿಯೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ, ದೇಹದಲ್ಲಿ ಒಂದಷ್ಟು ನೋವುಗಳು ಹೇಳುವಂತಹ ಸ್ಥಿತಿಯ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ತೊಂದರೆಗಳಾಗುವಂಥದ್ದು, ಅರ್ಥಾತ್ ಅಧ್ಯಯನ ಹೇಳುವಂಥದ್ದು ಮಾಡುವಲ್ಲಿ ಪ್ರತಿಬಂಧಕ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಮತ್ತು ಶ್ರಮಕ್ಕೆ ತಕ್ಕ ಫಲಗಳು ದೊರಕದೇ ಇರುವಂತಹ ಯೋಗ ಫಲಗಳು. ಯಾವ ವಿಷಯವೇ ಆಗಿರಲಿ, ಅದು ವೃತ್ತಿ ಆಗಿರಲಿ, ಅಧ್ಯಯನ ಆಗಿರಲಿ, ಅಥವಾ ಇನ್ನಿತರ ಯಾವುದೇ ವಿಷಯಗಳಾಗಿರಲಿ, ತಾವುಗಳೇನು ಶ್ರಮವನ್ನು ಹಾಕುತ್ತೀರಿ ಆ ಶ್ರಮಕ್ಕೆ ಸರಿಯಾದಂತಹ ಪ್ರತಿಫಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂಥದ್ದು ಕಷ್ಟಕರ. ಅರ್ಥಾತ್ ಪ್ರತಿಫಲ ಇಲ್ಲದೇ ಇರುವಂತಹ ಸ್ಥಿತಿಯ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆ. ಆರ್ಥಿಕ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯ ಹೆಜ್ಜೆಗಳು ಬೇಕು. ಅರ್ಥಾತ್ ತಾವುಗಳೇನು ಹೂಡಿಕೆಯನ್ನು ಮಾಡಲಿಕ್ಕೆ ಹೊರಡುತ್ತೀರಿ, ಅತ್ಯಂತ ಎಚ್ಚರಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಮೂಲಕ ಹೂಡಿಕೆಯನ್ನು ಮಾಡುವಂಥದ್ದು, ಅಥವಾ ಯಾವುದೋ ಉದ್ದೇಶಕ್ಕಾಗಿ ಸಾಲವನ್ನು ಪಡಿತಾ ಇದ್ದೀರಿ, ಇದನ್ನು ಕೂಡ ಅತ್ಯಂತ ಜಾಗ್ರತೆಯಿಂದ ಪಡೆಯುವಂತಹ ಕೆಲಸವನ್ನು ತಾವುಗಳು ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನಷ್ಟಕ್ಕೆ ಗುರಿಯಾಗುವಂತಹ ಯೋಗ ಫಲಗಳು ಬಹುತೇಕವಾಗಿ ಕಂಡುಬರುವಂಥದ್ದು. ಮತ್ತು ಏನು ಕೇಳಿದರೆ, ಸ್ನೇಹ ಸಂಬಂಧದ ವ್ಯವಹಾರಗಳು, ಅರ್ಥಾತ್ ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಇದೂ ಕೂಡ ಇದರಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ ಹೇಳುವಂತಹ ಫಲಗಳು ತಮ್ಮ ಪಾಲಿಗೆ ಕಂಡುಬರ್ತಾ ಇರುವಂಥದ್ದು. ತಾವುಗಳು ಮಾಡಬೇಕಾದಂತಹ ಕರ್ತವ್ಯ ಏನು ಕೇಳಿದರೆ, ಒಂದಷ್ಟು ಪ್ರಾಣಿಗಳಿಗೆ, ಅರ್ಥಾತ್ ಅದು ಯಾವುದೇ ಪ್ರಾಣಿಗಳಾಗಿದ್ದರೂ ಪರವಾಗಿಲ್ಲ, ಪ್ರಾಣಿಗಳಿಗೆ ಆಹಾರಾದಿಗಳನ್ನು ನೀಡುವಂತಹ ಕೆಲಸವನ್ನು ನಿತ್ಯ ಮಾಡುವಂಥದ್ದು ಬಹಳ ಉತ್ತಮ ಅಂತ. ದಿನ ಬೆಳಗಾದರೆ ತಮ್ಮ ತಮ್ಮ ದೈನಂದಿನ ಚಟುವಟಿಕೆಗಳು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮುಗಿಸುವಂಥದ್ದು, ಸ್ನಾನ ಇರಬಹುದು, ತಿಳಿದಷ್ಟು ದೇವರ ನಾಮಗಳನ್ನು ಹೇಳುವಂಥದ್ದಿರ್ಬೋದು, ದೇವರ ಪೂಜೆಯನ್ನು ಮಾಡುವಂಥದ್ದಿರಬಹುದು, ಉಪಹಾರಾದಿಗಳನ್ನೆಲ್ಲ ಮುಗಿಸಿ ಮತ್ತೆ ವೃತ್ತಿಗೆ ಗಮಿಸುವಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ಅನಾಥ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಕೊಡುವಂತಹ ಕೆಲಸವನ್ನು ಮಾಡಿ. ಇದರಿಂದ ಬಹುತೇಕ ಮಾನಸಿಕವಾದಂತಹ ನೆಮ್ಮದಿ, ಆತ್ಮಸ್ಥೈರ್ಯಗಳು ವೃದ್ಧಿಯಾಗುವಂಥದ್ದು,
ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ ನಮ್ಮೊಳಗೆ ಬರುವಂತಹದ್ದು. ಇದೆಲ್ಲವುದೂ ಆಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಪರಾಭವ ನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ವೃಷಭ ರಾಶಿಯ ಒಂದು ಚಿಂತನೆ ಹೇಗಿದೆ ಅನ್ನುವುದಾಗಿ ನೋಡುವುದಕ್ಕೆ ಹೊರಟ್ರೆ, ವೃಷಭ ರಾಶಿಯವರಿಗೆ ಕರ್ಮಭಾವದಲ್ಲಿ ಇರುವಂತಹ ಗ್ರಹ ಕರ್ಮಭಾವಾಧಿಪತಿ ಲಾಭದಲ್ಲಿರುವಂತಹದ್ದು, ಹಾಗೆ ಷಷ್ಠದಲ್ಲಿ ಮಾಂದಿ, ಹಾಗೆ ತೃತೀಯದಲ್ಲಿ ಗುರು, ಇನ್ನು ಕರ್ಮದಲ್ಲಿ ಒಂದಷ್ಟು ಗ್ರಹಗಳು, ಚಂದ್ರನ ಸ್ಥಿತಿ, ಹೀಗಿದ್ದೆಲ್ಲ ಗ್ರಹ ಸ್ಥಿತಿಗಳು. ವೃಷಭ ರಾಶಿಯವರಿಗೆ ಕರ್ಮಭಾವದಲ್ಲಿ ಒಂದಷ್ಟು ಶುಭದಾಯಕವಾದಂತಹ ವಾತಾವರಣ ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅದು ವೃತ್ತಿ ಇರಬಹುದು, ಉದ್ಯಮ ಇರಬಹುದು. ಇದನ್ನು ಹೊರತುಪಡಿಸಿದಂತೆ ಇನ್ನಿತರ ಕಾರ್ಯಚಟುವಟಿಕೆಗಳು ಅಥವಾ ಕ್ರೀಡೆ, ಕಲೆ ಅಥವಾ ಸಾರ್ವಜನಿಕ ಜೀವನ ಯಾವುದೇ ಇದ್ದರೂ ಕೂಡ ಅದರಲ್ಲಿ ಒಂದಷ್ಟು ಸಮಾಧಾನಕರವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಉದ್ಯಮವನ್ನು ಮಾಡುವಂಥವರಿಗೆ ಉದ್ಯಮದಲ್ಲಿ ಒಂದಷ್ಟು ವೃದ್ಧಿಯ ಫಲಗಳು ಹೇಳುವಂತಹದ್ದು, ಕಲಾತ್ಮಕವಾದಂತಹ ಜೀವನವನ್ನು ಮಾಡುವಂಥವರಿಗೆ ಅಲ್ಲಿಯೂ ಕೂಡ ಒಂದಷ್ಟು ವೃದ್ಧಿಯ ಫಲ ಹೇಳುವಂತಹದ್ದು. ಇನ್ನು ಕ್ರೀಡಾತ್ಮಕವಾದಂತಹ ಜೀವನವನ್ನು ಮಾಡುವಂಥವರಿಗೆ ಅಲ್ಲಿಯೂ ಕೂಡ ಒಂದಷ್ಟು ಶುಭ ಫಲಗಳು, ಅಭಿವೃದ್ಧಿಯ ಫಲಗಳು ಹೇಳುವಂತಹದ್ದು. ಇನ್ನು ಸಾರ್ವಜನಿಕವಾಗಿ ಒಂದಷ್ಟು ಸಾಂವಿಧಾನಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿಗೂ ಕೂಡ ಒಂದಷ್ಟು ಸಮಾಧಾನಕರವಾದಂತಹ ವಾತಾವರಣದ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ದಾಂಪತ್ಯದಲ್ಲಿ ತೃಪ್ತಿಯ ವಾತಾವರಣಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಂಬಂಧವಾದಂತಹ ವಿಷಯಗಳಲ್ಲಿಯೂ ಕೂಡ ಒಂದಷ್ಟು ಶುಭ ಫಲಗಳು, ಒಂದಷ್ಟು ಧನಾತ್ಮಕವಾದಂತಹ ಫಲಗಳು, ಪ್ರಯತ್ನಕ್ಕೆ ತಕ್ಕುದಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಎಲ್ಲಿಯೋ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೊಡಕುಗಳು, ಪ್ರತಿಬಂಧಕಗಳು ಹೇಳುವಂತಹದ್ದು ತಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಲ್ಲಿಯೋ ಯಾವುದೋ ಒಂದು ವಿಷಯಗಳಾಗಿರ್ತದೆ, ಅದು ನಮಗೆ ಸಂಬಂಧ ಇದೆಯೋ ಇಲ್ಲವೋ ಅದು ಪ್ರಶ್ನೆ ಅಲ್ಲ. ಆದರೂ ಕೂಡ ನಮ್ಮ ಮುಂದೆ ಒಂದಷ್ಟು ಲೀಗಲ್ ಆಬ್ಲಿಗೇಷನ್ಸ್ ವಿಷಯಗಳು ಹೇಳುವಂತಹದ್ದು ನಮ್ಮ ಮುಂದೆ ಬರುವಂತಹ ಯೋಗ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಉಂಟು. ಇನ್ನು ತಂದೆ ತಾಯಿಯ ಆಶೀರ್ವಾದದಿಂದ ಒಂದಷ್ಟು ಧನಾತ್ಮಕವಾದಂತಹ ಒಂದಷ್ಟು ಪರಿಣಾಮಗಳು ಹೇಳುವಂತಹದ್ದು ತಮ್ಮ ಬದುಕಿನಲ್ಲಿ ಕಾಣುವಂತಹ ಯೋಗ ಫಲಗಳು. ಸಹೋದರ ಸಂಬಂಧದಲ್ಲಿ ಒಂದಷ್ಟು ಒಳ್ಳೆಯ ವಾತಾವರಣ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ದೈಹಿಕ ಮಾನಸಿಕವಾದಂತಹ ಆರೋಗ್ಯ ವಿಷಯದಲ್ಲಿಯೂ ಕೂಡ ಒಂದಷ್ಟು ಸಮಾಧಾನಕರವಾದಂತಹ ವಾತಾವರಣ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದೂರ ಪ್ರಯಾಣದ ಯೋಗ ಫಲ, ಅರ್ಥಾತ್ ಒಂದಷ್ಟು ಕೆಲಸ ಕಾರ್ಯಗಳ ಉದ್ದೇಶ ಆಗಿರಬಹುದು ಅಥವಾ ಬಂಧು ಬಳಗದ ಒಂದಷ್ಟು ಯಾವುದೋ ಒಂದು ವಿಷಯಾಧಾರಿತವಾದಂತಹ ಒಂದಷ್ಟು ತಿರುಗಾಟದ ಯೋಗ ಹೇಳುವಂತಹದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಾವುಗಳು ದೇವಿಗೆ ಸಂಬಂಧಪಟ್ಟಂತಹ, ದೇವಿ ಪ್ರೀತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಧಾರ್ಮಿಕವಾದಂತಹ ಜೀವನ ಕ್ರಮವನ್ನು ಅಳವಡಿಸಿಕೊಳ್ಳುವಂತಹ ಅವಶ್ಯಕತೆ. ನಾವುಗಳು ಭಾರತೀಯರು ಜನ್ಮತಃ ಒಂದಷ್ಟು ಧಾರ್ಮಿಕವಾದಂತಹ ಬದುಕಿನಲ್ಲಿಯೇ ಧಾರ್ಮಿಕತೆ ಹೇಳುವಂತಹದ್ದು ಇರ್ತದೆ. ಅಂತಹ ಧಾರ್ಮಿಕತೆಯನ್ನು ಜೀವನದಲ್ಲಿ ಇರಿಸಿಕೊಳ್ಳುವುದು ಮತ್ತು ಗಟ್ಟಿಗೊಳಿಸಿಕೊಳ್ಳುವಂತಹದ್ದು ಇದೇನಿದೆ, ಇದು ಒಂದಷ್ಟು ಆತ್ಮಬಲವನ್ನು ತುಂಬುತ್ತದೆ. ಜೊತೆಯಲ್ಲಿ ಆತ್ಮತೃಪ್ತಿಯನ್ನು ಕೊಡುವಂತಹ ಸ್ಥಿತಿ ಮತ್ತು ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ದೇವಿ ಪ್ರೀತಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ಶತನಾಮಾವಳಿಯೋ ಅಥವಾ ಸಹಸ್ರನಾಮಾವಳಿಯೋ ಇದನ್ನು ನಿತ್ಯ ಜೀವನದಲ್ಲಿ ಒಮ್ಮೆ ಪಾರಾಯಣ ಮಾಡುವಂಥದ್ದು, ಪಠಣ ಮಾಡುವಂಥದ್ದು, ಈ ಪ್ರಕ್ರಿಯೆಯನ್ನು ತಾವುಗಳು ರೂಢಿಸಿಕೊಳ್ಳಿ. ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಬರುವುದಕ್ಕೆ ಖಂಡಿತ ಸಾಧ್ಯ. ಪರಾಭವ ನಾಮ ಸಂವತ್ಸರದ
ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಮಿಥುನ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಕರ್ಮಪತಿಯಾದಂಥವನು ಹಾಗೆ ಸಪ್ತಮಾಧಿಪತಿಯಾದಂತಹ ಗ್ರಹ ರಾಶಿಯಿಂದ ದ್ವಿತೀಯ ಭಾವದಲ್ಲಿ, ರಾಶಿಯಿಂದ ಕರ್ಮಭಾವದಲ್ಲಿ ಭಾಗ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗ್ರಹನ ಉದಯ ಆಗಿರುವಂತಹದ್ದು. ಅರ್ಥಾತ್ ಕರ್ಮಕ್ಷೇತ್ರದಲ್ಲಿ ಅಧಿಕವಾದಂತಹ ಶ್ರಮದ ಮೂಲಕ ಫಲಗಳನ್ನು ಪಡೆಯುವಂತಹ ಯೋಗ ಫಲಗಳು. ಅಂತಂದರೆ ಯಾವುದೇ ಕೆಲಸಗಳು ಆಗಬೇಕಂದ್ರೂ ಕೂಡ ತುಂಬ ಶ್ರಮವನ್ನು ಹಾಕಬೇಕಾದಂಥ ಅವಶ್ಯಕತೆ. ದೈಹಿಕವಾದಂತಹ ಕೆಲಸ ಕಾರ್ಯಗಳಾದರೆ ದೈಹಿಕ ಶ್ರಮ, ಮಾನಸಿಕವಾಗಿ ಕೆಲಸ ಕಾರ್ಯಗಳಾಗಬೇಕು ಅಂತಂದರೆ ನಮ್ಮ ಮಾನಸಿಕವಾದಂತಹ ಶ್ರಮಗಳು. ಎರಡು ರೀತಿಯ ಶ್ರಮಗಳಿದ್ದಾಗಲೇ ಅಲ್ಲಿಂದ ನಮಗೆ ಫಲಗಳು ಪ್ರಾಪ್ತವಾಗುವಂತಹದ್ದು ಹೇಳುವಂತಹ ಒಂದು ಅನುಭವಗಳು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆ ಉಂಟು. ದಾಂಪತ್ಯ ಸಂಬಂಧವಾಗಿ ತುಂಬ ಸಂತೋಷದ ವಾತಾವರಣ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸಪ್ತಮಾಧಿಪತಿ ಕರ್ಮಾಧಿಪತಿಯಾದಂತಹ ಗ್ರಹ ದ್ವಿತೀಯ ಭಾವದಲ್ಲಿ ಇರುವಂತಹದ್ದು, ಅರ್ಥಾತ್ ಆರ್ಥಿಕತೆಗೆ ತೊಂದರೆಗಳಾಗದೇ ಇರುವಂತಹ ಯೋಗ ಫಲಗಳು. ಹಣಕಾಸು ಅವಶ್ಯಕತೆ ಅಂತ ಬಂದಾಗ ಕ್ರೋಢೀಕರಣ ಆಗುವಂತಹ ಪರಿಸ್ಥಿತಿ, ಅಂತಹ ಒಂದು ಅನುಭವ ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಒಂದಷ್ಟು ಸ್ಮಾರ್ಟ್ ವರ್ಕ್ಗಳು ಅಂತಂದರೆ ಬುದ್ಧಿಗೆ ಸಂಬಂಧಪಟ್ಟ ಹಾಗೆ ಚಿಂತನೆಗಳನ್ನು ಮಾಡಿ ಕಾರ್ಯಪ್ರವೃತ್ತಿ ಆಗುವಂಥದ್ದೇನಿದೆ, ಇದು ನಿಮಗೆ ಜಾಸ್ತಿ ಯಶಸ್ಸಿನ ಫಲವನ್ನು ಕೊಡುತ್ತದೆ ಅಂತ ಹೇಳ್ಬೋದು. ಏನು ಬುದ್ಧಿಯಿಂದ ಕೆಲಸವನ್ನು ಮಾಡುವಂಥದ್ದು, ಬುದ್ಧಿಯ ಆಧಾರದಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸುವಂಥದ್ದು, ಇದರಿಂದ ಒಂದಷ್ಟು ತಮ್ಮ ಪಾಲಿಗೆ ಧನಾತ್ಮಕ ಫಲಗಳು ಹೇಳುವಂಥದ್ದು ಬೇಗ ಲಭ್ಯ ಆಗುವುದಕ್ಕೆ ಸಾಧ್ಯ ಅಂತ. ಇನ್ನು ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ದ್ವಿತೀಯ ಭಾವದಲ್ಲಿ ಇರುವಂಥದ್ದು, ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಗ್ರಹ ದ್ವಿತೀಯ ಭಾವದಲ್ಲಿ ಇರುವಂಥದ್ದು. ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶುಭ ಫಲಗಳು, ಒಳ್ಳೆಯ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಅರ್ಥಾತ್ ಒಳ್ಳೆಯ ಯೋಚನೆಗಳು, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ದಾರಿಗಳು, ಅಧ್ಯಯನದ ದಾರಿಗಳು, ಇದೆಲ್ಲವೂ ಕೂಡ ತಮ್ಮ ಪಾಲಿಗೆ ಲಭ್ಯ ಆಗುವಂತಹ ಯೋಗ ಫಲಗಳು. ಮತ್ತು ಅದರಲ್ಲಿ ಸಮಾಧಾನದ ಜೊತೆಗೆ ಸಾಧನೆಯ ದಾರಿಯೂ ಕೂಡ ನಿಮಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅರ್ಥಾತ್ ಎಲ್ಲಿಯೋ ಒಂದು ರೀತಿಯಲ್ಲಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ಏನೊಂದು ನಿರ್ಧಾರದ ಅಧ್ಯಯನದ ದಾರಿಯಲ್ಲಿರ್ತೀರಿ, ಆ ಅಧ್ಯಯನದ ದಾರಿ ತಮಗೆ ಸರಿ ಅಂತ ಅನ್ನಿಸ್ತದೆ. ಜೊತೆಯಲ್ಲಿ ಅದರಲ್ಲಿ ಯಶಸ್ಸು ಸಿಗುವಂತಹ ಅನುಭವಗಳು ತಮ್ಮ ಪಾಲಿಗೆ ಕಾಣುತ್ತದೆ. ಹಾಗಾಗಿ ಸೂಕ್ತವಾದಂತಹ ನಿರ್ಧಾರ, ಸೂಕ್ತವಾದಂತಹ ದಾರಿಯಲ್ಲಿ ತಾವಿದ್ದೀರಿ ಹೇಳುವಂತಹ ಅನುಭವಗಳು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆ. ಇನ್ನು ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ, ಅರ್ಥಾತ್ ಅವರ ಜೀವನ ಕ್ರಮಗಳು ನಿಮಗೆ ಸಮಾಧಾನ ಕೊಡದೇ ಇರುವಂತಹದ್ದು, ಅಥವಾ ವಿಷಯಗಳ ಮತ್ತು ಒಂದಷ್ಟು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು, ಅಂತಂದರೆ ನಿಮ್ಮ ಥಾಟ್ ಪ್ರೋಸೆಸ್ ಮತ್ತು ಅವರ ಥಾಟ್ ಪ್ರೋಸೆಸ್ಸು ಕನೆಕ್ಟಿವಿಟಿ ಆಗದೇ ಇರುವಂತಹ ಒಂದು ಸಂದರ್ಭಗಳು. ಉದ್ದೇಶ ಅದು ಒಳ್ಳೆಯದೇ ಆಗಿರಬಹುದು, ದಾರಿಗಳು ಬೇರೆ ಬೇರೆ ಆಗಿರುತ್ತದೆ. ಅವರ ದಾರಿ ನಮಗೆ ಸಮಾಧಾನ ಕೊಡುವುದಿಲ್ಲ, ನೀವು ಹೇಳುವ ದಾರಿ ಅವರಿಗೆ ಸಮಾಧಾನ ಕೊಡುವುದಿಲ್ಲ ಅಂತ ಒಂದಷ್ಟು ಪರಿಸ್ಥಿತಿಗಳು ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಅದರಿಂದ ಮನಸ್ಸಿಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ನೋವಾಗುವಂಥದ್ದು, ಇಂತಹ ಒಂದು ವಾತಾವರಣ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯವಾಗಿ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ರಕ್ತ ಸಂಬಂಧ ಹೇಳಿದರೆ ಏನು, ದೇಹ ಪೂರ್ತಿ ರಕ್ತ ಇರ್ತದೆ, ಆದರೆ ಅದಕ್ಕೆ ಸಂಬಂಧ ಪರ್ಟಿಕ್ಯುಲರ್ ಆಗಿ ಬ್ಲಡ್ ರಿಲೇಟೆಡ್ ಆಗಿರುವಂತಹ ವಿಷಯ ಅಂತ ತಗೊಂಡಾಗ ಅದು BP ಆಗಿರಬಹುದು, ಬೇರೆ ಬೇರೆ ಅದರಲ್ಲಿ ವೇರಿಯೇಷನ್ಸ್ಗಳು ಇರ್ತವೆ. ಅರ್ಥಾತ್ ರಕ್ತದಲ್ಲಿಯೇ ಕಣಗಳ ವ್ಯತ್ಯಯಗಳನ್ನು ವೈದ್ಯಕೀಯ ವ್ಯವಸ್ಥೆಯಲ್ಲಿ ಅದನ್ನು ಗಣನೆ ಮಾಡಲಾಗತ್ತೆ. ಅಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಠನ ಮಾಡುವುದರ ಮೂಲಕ, ಪಾರಾಯಣ ಮಾಡುವುದರ ಮೂಲಕ, ಯಾವುದಾದರೂ ವಿಷ್ಣು ದೇವರನ್ನು ನಿರಂತರ ಉಪಾಸನೆ, ಅರ್ಥಾತ್
ಏಕಾದಶಿಯ ದಿನವೋ ಅಥವಾ ಪ್ರತಿನಿತ್ಯವೋ ಅಥವಾ ಪ್ರತಿ ಬುಧವಾರವೋ ಈ ರೀತಿಯಲ್ಲಿ ವಿಷ್ಣು ಪ್ರೀತಿಯ ದಿನಗಳನ್ನು ಗಮನಿಸಿಕೊಂಡಂತೆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಂಡು ಬಂದದ್ದೇ ಹೌದಾದರೆ ಇಲ್ಲಿ ಒಂದಷ್ಟು ಶುಭಗಳು ಮತ್ತು ಒಂದಷ್ಟು ಅಶುಭಗಳು ಹೇಳುವಂಥದ್ದು ಗುಣ ಮತ್ತು ದೋಷ, ಈ ರೀತಿಯಲ್ಲಿ ಎರಡು ರೀತಿಯ ಗ್ರಹ ಫಲಗಳು ಹೇಳುವಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ಆ ದೋಷತೆಗೆ ಸಂಬಂಧಪಟ್ಟಂತಹ ಅನುಭವಗಳು ಬಂದಾಗ ಎದುರಿಸುವಂಥದ್ದು ಅದು ತುಂಬ ಮುಖ್ಯ. ಜೀವನದಲ್ಲಿ ಬಂದದ್ದನ್ನೆಲ್ಲ ಸ್ವೀಕಾರ ಮಾಡಿಕೊಳ್ತಾ ಎದುರಿಸಿಕೊಂಡು ಮುನ್ನಡೆಯುವಂಥದ್ದು ತುಂಬ ಅವಶ್ಯಕ. ಅಂತಹ ಒಂದು ದಾರಿಗೆ ಒಂದು ಒಳ್ಳೆಯ ಅನುಗ್ರಹ ರಕ್ಷೆ ಹೇಳುವಂಥದ್ದು ನೀವು ಮಾಡುವಂತಹ ಅಧ್ಯಾತ್ಮ ಚಟುವಟಿಕೆಯಿಂದ ತಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಅಥವಾ ವಿಷ್ಣುವಿನ ಅಷ್ಟೋತ್ತರವನ್ನು ನಿತ್ಯದಲ್ಲಿ ಪಠಣ ಮಾಡುತ್ತಾ ಮುಂದುವರಿಯುವುದರಿಂದ ಶುಭ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಕರ್ಕಾಟಕ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ಭಾಗ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ರಾಶಿಯಲ್ಲಿಯೇ ಉದಯವನ್ನು ಕೊಟ್ಟು, ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾದಂತಹ ಗ್ರಹನೂ ಕೂಡ ರಾಶಿಯಲ್ಲಿ ಉದಯವನ್ನು ಕೊಟ್ಟು, ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ರಾಶಿಯಲ್ಲಿ ಉದಯವನ್ನು ಕೊಟ್ಟು, ಈ ರೀತಿ ಗ್ರಹ ಸ್ಥಿತಿಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ವೃತ್ತಿ ಸಂಬಂಧವಾದಂತಹ ಗ್ರಹ ಕರ್ಮಭಾವಾಧಿಪತಿ ಲಾಭದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ಕರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಧನಾತ್ಮಕ ಫಲಗಳು ಅರ್ಥಾತ್ ಲಾಭದ ಫಲಗಳು ಹೇಳುವಂಥದ್ದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅನುಭವಕ್ಕೆ ಬರ್ತದೆ. ಎಲ್ಲಿಯೋ ಉದ್ಯೋಗವನ್ನು ಮಾಡುವುದಾದರೆ ಪ್ರಗತಿಯ ಫಲಗಳು, ಆರ್ಥಿಕವಾದಂತಹ ಒಂದಷ್ಟು ಅಭಿವೃದ್ಧಿಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವುದರ ಜೊತೆಗೆ, ಉದ್ಯಮವನ್ನು ಮಾಡ್ತಾ ಇದ್ದರೆ ಅದರಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ತಂದೆ ಮತ್ತು ತಾಯಿಯ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸದ ಅನುಭವಗಳು ಏನಿದೆ ತಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಏರಿಳಿತಗಳು ಕಂಡು ಬರ್ತಾ ಇದೆ. ಷಷ್ಠದಲ್ಲಿ ತಾಯಿಯ ಸ್ಥಾನ, ದ್ವಾದಶದಲ್ಲಿ ತಂದೆಯ ಸ್ಥಾನ. ತಂದೆಯ ಆರೋಗ್ಯದಲ್ಲಿಯೂ ಕೂಡ ಏರಿಳಿತಗಳು. ಇದು ನಿಮ್ಮನ್ನು ಬಹುತೇಕ ಡಿಸ್ಟರ್ಬ್ ಮಾಡುವಂಥದ್ದು, ತಮ್ಮ ಮನಸ್ಸಿಗೆ ನೋವನ್ನು ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಯೋಗ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಮತ್ತು ಕಾನೂನಾತ್ಮಕವಾದಂತಹ ಒಂದಷ್ಟು ಪ್ರತಿಬಂಧಕ ಅನುಭವಗಳು ಹೇಳುವಂಥದ್ದು ಕೂಡ ತಮ್ಮ ಪಾಲಿಗೆ ಅನುಭವಕ್ಕೆ ಬರ್ತದೆ. ಆದರೆ ಕೊನೆಯದಾಗಿ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ತಮ್ಮ ಪಾಲಿಗೆ ಜಯವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ತೊಂದರೆಗಳು ತಮ್ಮ ಮುಂದೆ ಬರ್ತದೆ, ಜಯವೂ ಕೂಡ ತಮ್ಮ ಪಾಲಿಗೆ ಅದು ಪ್ರಾಪ್ತವಾಗುತ್ತದೆ. ಭೂ ಸಂಬಂಧವಾದಂತಹ ವ್ಯವಹಾರಗಳಲ್ಲಿ ಒಂದಷ್ಟು ಶುಭ ಫಲಗಳು, ಜಯದ ಫಲಗಳು, ಲಾಭದ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಪ್ತಮಾಧಿಪತಿ ಭಾಗ್ಯದಲ್ಲಿ ದಾಂಪತ್ಯ ಜೀವನ ಹೇಳುವಂಥದ್ದು ತುಂಬ ಚಂದದಲ್ಲಿ ಮುನ್ನಡೆಯುವಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಇನ್ನು ಅನಿರೀಕ್ಷಿತವಾಗಿ ಸಂಪನ್ಮೂಲಗಳು ಏನು ನಷ್ಟ ಆಗುವಂತಹ ಯೋಗ ಫಲ. ದ್ವಿತೀಯ ಭಾವದಲ್ಲಿ ಸಂಪನ್ಮೂಲಾಧಿಪತಿ ದ್ವಾದಶದಲ್ಲಿ, ಅಲ್ಲಿ ಸಂಪನ್ಮೂಲದ ಭಾವದಲ್ಲಿ ಪಾಪಗ್ರಹನ ಉದಯ. ಇದೇನು ಕೇಳಿದರೆ ಅನಿರೀಕ್ಷಿತವಾಗಿ ಸಂಪತ್ತುಗಳ ಏನು ನಷ್ಟ ಆಗುವಂತಹ ಯೋಗ ಫಲಗಳು, ಅಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಇನ್ನು ಕೌಟುಂಬಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ತೃಪ್ತಿದಾಯಕವಾದಂತಹ ಸ್ಥಿತಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲ. ಅರ್ಥಾತ್ ಕೌಟುಂಬಿಕ ವ್ಯಕ್ತಿಗಳ ನಡುವೆ ಒಂದಷ್ಟು ಮುನಿಸು, ಕಸಿವಿಸಿ ಇತ್ಯಾದಿ ಲಕ್ಷಣಗಳು, ಭಿನ್ನಾಭಿಪ್ರಾಯಗಳು, ಇಲ್ಲಿ ಒಂದು ಸಣ್ಣ ಪುಟ್ಟ ಕಲಹ ಲಕ್ಷಣಗಳು, ಇದೆಲ್ಲವುದೂ ಕೂಡ ಗಮನಕ್ಕೆ ಬರ್ತಾ ಉಂಟು. ಕೌಟುಂಬಿಕ ವಿಷಯಾಧಾರಿತವಾಗಿ ತೃಪ್ತಿ ತಮ್ಮ ಪಾಲಿಗೆ ಇರುವುದಿಲ್ಲ ಅಂತ ಹೇಳುವಂತಹ ಅನುಭವ. ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ, ಒಂದಷ್ಟು ಧನಾತ್ಮಕ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಜೊತೆಯಲ್ಲಿ ಮಾನಸಿಕವಾಗಿ ಒಂದಷ್ಟು
ಆ, ಏನು ತಳಮಳ, ಗೊಂದಲ, ಒಂದು ಸ್ಪಷ್ಟತೆಯ ಅಭಿಪ್ರಾಯಗಳು ಇಲ್ಲದೇ ಇರುವಂಥದ್ದು, ಇಂತಹ ಒಂದು ಮಾನಸಿಕ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸರ್ಪಪ್ರೀತಿಯ ಆರಾಧನೆಯನ್ನು ಮಾಡಬೇಕು. ನಾಗದೇವರಿಗೆ ಸಂಬಂಧಪಟ್ಟಂತಹ ಆರಾಧನೆ, ಅಧ್ಯಾತ್ಮ ಚಟುವಟಿಕೆ ಇದೊಂದು ಭಾಗ. ಇನ್ನೊಂದು ಭಾಗ ಏನು ಕೇಳಿದರೆ, ಶಿವಪ್ರೀತಿಗೆ ಸಂಬಂಧಪಟ್ಟಂತಹ ಆರಾಧನೆಗಳು, ಶಿವನಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ನಾಮವನ್ನು ಪಾರಾಯಣ ಮಾಡುವಂಥದ್ದು, ಶಿವನ ಸನ್ನಿಧಾನಕ್ಕೆ ಹೋಗಿ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ರುದ್ರಾಭಿಷೇಕ ಇತ್ಯಾದಿ ಸೇವೆಗಳನ್ನು ಅರ್ಪಿಸುವಂಥದ್ದು. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳು ಉಂಟು. ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಸಿಂಹ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ದರೆ, ಸಿಂಹರಾಶಿಯವರಿಗೆ ಸುದೀರ್ಘವಾದಂತಹ ಕಾಲಘಟ್ಟದಿಂದಲೂ ಕೂಡ ಅಷ್ಟಮ ಶನಿಯ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಉಂಟು. ಅದರಲ್ಲಿ ಗುಣವೂ ಇದ್ದಾವೆ, ದೋಷವೂ ಇದ್ದಾವೆ. ಅಂತಂದರೆ ಶನಿ ಜೊತೆಗಿದ್ದಾನೆ, ಒಂದಷ್ಟು ಒಳ್ಳೆಯ ಅನುಭವಗಳನ್ನು ಕೂಡ ಆತ ಕೊಡ್ತಾ ಇದ್ದಾನೆ, ಒಂದಷ್ಟು ಕೆಟ್ಟ ಅನುಭವಗಳನ್ನು ಕೂಡ ಆತ ಕೊಡ್ತಾ ಇದ್ದಾನೆ. ಈ ಎರಡೂ ಅನುಭವಗಳು ಎಲ್ಲಿ ಕೇಳಿದರೆ ನಮ್ಮ ಪರಿಸರದಲ್ಲಿ, ನಮ್ಮ ಅನುಭವದಲ್ಲಿಯೇ ಇದೆರಡೂ ಕೂಡ ಆಗುತ್ತಾ ಇದ್ದಾವೆ. ಅದು ವೃತ್ತಿಯಲ್ಲಿ ಉಂಟು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಉಂಟು, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಉಂಟು, ಇನ್ನು ಬಂಧು ಬಳಗದ ಸಂಬಂಧಗಳಲ್ಲಿ ಉಂಟು. ಎಲ್ಲ ಕಡೆಯಲ್ಲಿಯೂ ಕೂಡ ಒಂದೊಂದು ರೀತಿಯ ಶುಭ ಅಶುಭ ಹೇಳುವಂತಹ ಎರಡು ರೀತಿಯ ಅನುಭವಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಖಂಡಿತವಾಗಲೂ ಇರ್ತದೆ. ವೃತ್ತಿಯಲ್ಲಿ ತಾವಂದುಕೊಂಡಂತೆ ತಮಗೆ ಸಮಾಧಾನಗಳು ಖಂಡಿತ ಇರುವುದಿಲ್ಲ. ಆರ್ಥಿಕವಾದಂತಹ ಅಡಚಣೆಯೂ ಕೂಡ ಅದು ನಿರಂತರವಾದಂತಹ ಸ್ಥಿತಿ. ಅರ್ಥಾತ್ ಸಮಾಧಾನ ಆಯಿತು ಅಂತ ಹೇಳುವಾಗಿಲ್ಲ. ಹಾಗಂತ ಪರಿಸ್ಥಿತಿ ಸಂದರ್ಭಗಳಿಗೆ ಅನುಗುಣವಾಗಿ ಬೇಕಾದದ್ದು ತಮ್ಮ ಪಾಲಿಗೆ ಲಭ್ಯ ಆಗುತ್ತಾ ಇರುವಂಥದ್ದು. ಒಂದು ಸ್ಪಷ್ಟತೆಯ ಟ್ರ್ಯಾಕ್ ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇಲ್ಲದೇ ಇರುವಂತಹ ಪರಿಸ್ಥಿತಿ ಅಧಿಕವಾಗಿ ತಮ್ಮ ಅನುಭವಕ್ಕೆ ಬರ್ತಾ ಇರುವಂಥದ್ದು. ರಾಶಿಯಿಂದ ಸಪ್ತಮ ಭಾವದಲ್ಲಿ ಷಷ್ಠಾಧಿಪತಿ, ಸಪ್ತಮಾಧಿಪತಿಯಾದಂಥವನು ಅಷ್ಟಮದಲ್ಲಿ, ಸಪ್ತಮದಲ್ಲಿಯೂ ಕೂಡ ಒಂದು ಪಾಪಗ್ರಹ. ದಾಂಪತ್ಯ ಸಂಬಂಧಪಟ್ಟ ಹಾಗೆಯೂ ಕೂಡ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇಲ್ಲದೇ ಇರುವಂಥದ್ದು. ಕರ್ಮಭಾವಾಧಿಪತಿ ವ್ಯಯಭಾವದಲ್ಲಿ ಇರುವಂಥದ್ದು. ಅರ್ಥಾತ್ ಕರ್ಮಕ್ಷೇತ್ರವು ಕೂಡ ತಾವು ಅಂದುಕೊಂಡಂತಹ ರೀತಿಯಲ್ಲಿ ತಮಗೆ ಫಲವನ್ನು ಕೊಡದೇ ಇರುವಂತಹ ಒಂದು ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು. ಇನ್ನು ಗೊಂದಲಮಯವಾದಂತಹ ಮಾನಸಿಕತೆ, ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ಯಾವುದನ್ನು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಈ ರೀತಿಯ ತೀರ್ಮಾನಗಳನ್ನೆಲ್ಲ ತೆಗೆದುಕೊಳ್ಳುವಾಗ ಬಹಳಷ್ಟು ಗೊಂದಲಗಳಲ್ಲಿ ತಾವಿರುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಇದರ ಬಗ್ಗೆಲ್ಲ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಪಾಲುದಾರಿಕೆಗೆ ಸಂಬಂಧಪಟ್ಟಂಥ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರುವಂತಹದ್ದು ಅತ್ಯಂತ ಉತ್ತಮ. ರಾಶ್ಯಾಧಿಪತಿ ಏಕಾದಶ ಭಾವದಲ್ಲಿದ್ದಾನೆ. ಇದೊಂದು ಶುಭದಾಯಕವಾದಂತಹ ಫಲ. ಅರ್ಥಾತ್ ದೈಹಿಕವಾದಂತಹ ವಿಷಯದಲ್ಲಿ ಆರೋಗ್ಯ, ದೇಹಾರೋಗ್ಯ ಹೇಳುವಂತಹದ್ದು ಒಂದು ಹಂತಕ್ಕೆ ಸಮಾಧಾನವನ್ನು ಕೊಡುತ್ತದೆ. ಆದರೆ ಮಾನಸಿಕವಾದಂತಹ ಆರೋಗ್ಯದ ವಿಷಯಕ್ಕೆ ಬಂದಾಗ ಅದು ಸಮಾಧಾನಕರವಾಗಿಲ್ಲ. ಕಾರಣ ಷಷ್ಠಾಧಿಪತಿ ಅಷ್ಟಮದಲ್ಲಿ, ಪಂಚಮದಲ್ಲಿ ವ್ಯಯಾಧಿಪತಿಯಾದಂತಹ ಗ್ರಹ ಪಂಚಮದಲ್ಲಿ. ಹೀಗಿದ್ದೆಲ್ಲ ಗ್ರಹಸ್ಥಿತಿಗಳ ಲಕ್ಷಣಗಳೇನಿದೆ ಅದು ಮಾನಸಿಕವಾಗಿ ತಮ್ಮನ್ನು ನೆಮ್ಮದಿ ಕಡೆಗೆ ಹೋಗಲಿಕ್ಕೆ ಬಿಡೋದಿಲ್ಲ ಹೇಳುವಂತಹ ಫಲಗಳು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶ್ರಮ ತುಂಬ ಉಂಟು, ಆದರೆ ಫಲಗಳು ಇರುವುದಿಲ್ಲ. ಆ ಪ್ರಯತ್ನಕ್ಕೆ ಪೂರಕವಾದಂತಹ ಅನುಭವ ಅಧ್ಯಯನ ಕ್ಷೇತ್ರದಲ್ಲಿ ಕಂಡು ಬರುವುದಿಲ್ಲ. ಇನ್ನು ಒಂದಷ್ಟು ಕಾನೂನಾತ್ಮಕವಾದಂತಹ ಕಿರಿಕಿರಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಒಂದಷ್ಟು ಅಪವಾದಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲ. ಸಹಜವಾಗಿಯೇ ನಿಷ್ಠುರವಾದಂತಹ ಜೀವನದ ದಾರಿಯಲ್ಲಿರ್ತೇವೆ. ಒಂದಷ್ಟು
ಖಡಕ್ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸ್ವಭಾವ ನಮ್ಮದ್ದಾಗಿರುತ್ತದೆ. ಆದ್ದರಿಂದ ಒಂದಷ್ಟು ಅಪವಾದಗಳು ಸಹಜವಾಗಿಯೇ ತಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಂದರ್ಭಗಳು ಜಾಸ್ತಿ. ಹಾಗಾಗಿ ಅದಕ್ಕೆಲ್ಲ ಬಹಳ ತಲೆ ಕೆಡಿಸಿಕೊಳ್ಳುವಂಥ ಯೋಚನೆ ಬೇಡ, ಬಹಳ ತಲೆ ಕೆಡಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಹಾಗಾಗಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಒಂದಷ್ಟು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ, ಶಿವದೇವರಿಗೆ ಸಂಬಂಧಪಟ್ಟಂತಹ ಅಧ್ಯಾತ್ಮ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ಅವಶ್ಯಕ. ಹೇಗೆ ಅಂತ ಕೇಳಿದರೆ, ಶನಿವಾರದ ದಿವಸ ಆಂಜನೇಯ ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು, ಸೋಮವಾರದ ದಿವಸ ಶಿವನ ಸನ್ನಿಧಾನಕ್ಕೆ ಹೋಗುವಂಥದ್ದು, ಕೈಯಲ್ಲಿ ಯಾವ ರೀತಿಯ ಸೇವಾದಿಗಳನ್ನು ಅಲ್ಲಿ ಮಾಡುವುದಕ್ಕೆ ಸಾಧ್ಯವೋ ಅಂತಹ ಸೇವೆಗಳನ್ನು ತಾವುಗಳು ಅಲ್ಲಿ ಅರ್ಪಣೆ ಮಾಡುವಂಥದ್ದು. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಪರಾಭವ ನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಕನ್ಯಾ ರಾಶಿಯ ಚಿಂತನೆಯನ್ನು ಮಾಡುವಾಗ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಗ್ರಹ ಲಾಭಭಾವದಲ್ಲಿ ಇರುವಂಥದ್ದು, ಲಾಭಭಾವಾಧಿಪತಿ ರಾಶಿಗೆ ಚತುರ್ಥ ಭಾವದಲ್ಲಿ ಇರುವಂಥದ್ದು. ಇನ್ನು ವ್ಯಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ ಇರುವಂಥದ್ದು. ಒಂದು ರೀತಿಯಲ್ಲಿ ಕನ್ಯಾ ರಾಶಿಗೆ ಕಾಲದ ದೃಷ್ಟಿಯಲ್ಲಿ ಅತ್ಯಂತ ಶುಭ ಕಾಲ ಅಂತಲೇ ಚಿಂತನೆ ಮಾಡಬಹುದು. ತಮ್ಮ ವೃತ್ತಿಯ ಜೀವನ ಇರಬಹುದು, ಅಥವಾ ಉದ್ಯಮದ ಜೀವನ ಇರಬಹುದು, ದಾಂಪತ್ಯದ ಜೀವನ ಇರಬಹುದು, ಆರ್ಥಿಕ ಸಂಬಂಧಪಟ್ಟಂತಹ ಜೀವನ ಇರಬಹುದು. ಇದೆಲ್ಲದರಲ್ಲಿಯೂ ಕೂಡ ತಮಗೆ ಒಂದಷ್ಟು ತೃಪ್ತಿ ಮತ್ತು ಅಭಿವೃದ್ಧಿ ಕೊಡುವಂತಹ ಸ್ಥಿತಿಯ ಅನುಭವದ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಉಂಟು. ಜೊತೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಖುಷಿಯ ಒಂದು ಸ್ಥಿತಿ. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ತೃಪ್ತಿ ಮತ್ತು ಅಭಿವೃದ್ಧಿಯ ಸ್ಥಿತಿ ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯವಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಧಾನ ಹೇಳುವಂಥದ್ದು ಇರುವುದಿಲ್ಲ. ಆಗಾಗ ಒಂದಷ್ಟು ಡಿಸ್ಟರ್ಬ್ ಮಾಡಬಹುದಾದಂತಹ ಅನಾರೋಗ್ಯದ ಯೋಗ ಫಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ವ್ಯಯಾಧಿಪತಿ ಗ್ರಹ ಕರ್ಮಭಾವದಲ್ಲಿ ತಂದೆ ಮತ್ತು ತಂದೆ ಸಮಾನರಾದಂತಹ ವ್ಯಕ್ತಿಗಳ ಅನಾರೋಗ್ಯ ಹೇಳುವಂಥದ್ದು ತಮ್ಮ ಮನಸ್ಸಿಗೆ ಒಂದಷ್ಟು ನೋವುಗಳನ್ನು ಕೊಡುವಂತಹ ವಾತಾವರಣ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಸಂಪನ್ಮೂಲಗಳ ಆಗಮನ ಹಾಗೆ ನಿರ್ಗಮನ ಇದು ಸಮಸ್ಥಿತಿಯಲ್ಲಿರುವಂತಹ ಲಕ್ಷಣ. ಅರ್ಥಾತ್ ಏನೊಂದು ದುಡಿಮೆ ಮತ್ತು ಆದಾಯ ಇತ್ಯಾದಿಗಳೆಲ್ಲ ಕಂಡು ಬರ್ತಾ ಇದೆ, ಜೊತೆಗೆ ಅದರ ನಿರ್ಗಮನವೂ ಕೂಡ ಅದೇ ರೀತಿಯಲ್ಲಿ ತಮ್ಮ ಅನುಭವಕ್ಕೆ ಬರ್ತದೆ. ಅಂತಂದರೆ ಸೇವಿಂಗ್ಸ್ ಹೇಳುವಂಥದ್ದು, ಕ್ರೋಢೀಕರಣ ಹೇಳುವಂಥದ್ದು ಕಷ್ಟಕರ ಅಂತ ಹೇಳುವಂತಹ ಒಂದು ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಇನ್ನು ಸಾಂವಿಧಾನಿಕವಾದಂತಹ ಸ್ಥಾನಮಾನಗಳ ಪ್ರಾಪ್ತಿ ಮತ್ತು ಸಾಂವಿಧಾನಿಕವಾದಂತಹ ಸ್ಥಾನದಲ್ಲಿದ್ದು ತೃಪ್ತಿ ಮತ್ತು ಸಾಧನೆಯ ದಾರಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅಂತಂದರೆ ಯಾರಾದರೂ ಕಾನ್ಸ್ಟಿಟ್ಯೂಷನಲ್ ಸ್ಥಾನಮಾನಗಳನ್ನು ಅಪೇಕ್ಷೆ ಪಡುವಂತಹ ವ್ಯಕ್ತಿಗಳಿದ್ರೆ ಅವರಿಗೆ ಅದು ಪ್ರಾಪ್ತವಾಗುವಂತಹ ಯೋಗ ಫಲಗಳು, ಮತ್ತು ಅದರ ಬಗೆಗಿನ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ತಮಗೆ ಪ್ರಾಪ್ತವಾಗುವಂತಹ ಯೋಗ ಫಲಗಳು. ಇನ್ನು ಯಾರಲ್ಲಿ ಇರ್ತಾರೋ ಅವರಿಗೆ ಅಭಿವೃದ್ಧಿ, ಪ್ರಗತಿ, ಬೆಳೆಯುವಂತಹ ಯೋಗ ಫಲಗಳು. ಇಂತಹ ಒಂದು ಸಾಂವಿಧಾನಿಕವಾದಂತಹ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದಂತಹ ಫಲ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭೂ ಸಂಬಂಧವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕರ್ತವ್ಯಗಳನ್ನು ಮಾಡ್ತಾ ಇದ್ದರೆ ಅದು ಸಮಾಧಾನಕ್ಕೆ ಸೀಮಿತವಾದಂತಹ ಫಲ. ಸಮಾಧಾನಕ್ಕೆ ಸೀಮಿತವಾದ ಫಲ ಹೇಳಿದರೆ ಆಚೆಗೆ ಲಾಭವೂ ಇಲ್ಲ, ಈಚೆಗೆ ನಷ್ಟವೂ ಇಲ್ಲ ಹೇಳುವಂತಹ ಸ್ಥಿತಿ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಕೌಟುಂಬಿಕ ಜೀವನ, ಸಾಂಸಾರಿಕ ಜೀವನ, ಮಕ್ಕಳ ಜೊತೆಗಿನ ಜೀವನ, ಬಂಧುಗಳ ಜೊತೆಗಿನ ಜೀವನ ಮತ್ತು ಸಮಾಜದ ಜೊತೆಗಿನ ಜೀವನ ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ನಿಮ್ಮಗಳಿಗೆ ಸಮಾಧಾನ ಕೊಡುವಂತಹ ಸ್ಥಿತಿ ಇರ್ತದೆ. ಜೊತೆಯಲ್ಲಿ
ಹಳೆಯದಾದಂತಹ ಋಣದ ಬಾಧೆ ಅರ್ಥಾತ್ ಸಾಲದ ಬಾಧೆ ಅದು ತುಂಬ ದಿನಗಳಿಂದ ನಡೆದು ಬಂದದ್ದು, ಮುಂದೆಯೂ ಕೂಡ ಒಂದಷ್ಟು ದಿನಗಳ ಕಾಲ ನಡೆಯುವಂತಹ ಸ್ಥಿತಿ. ಹಾಗಂತ ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ, ಅದರಿಂದ ಯಾವುದೇ ತೊಂದರೆಗಳು ತಮ್ಮ ಪಾಲಿಗೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಎಂಡ್ ಹೇಳುವಂಥದ್ದು, ಫುಲ್ ಸ್ಟಾಪ್ ಹೇಳುವಂಥದ್ದು ಅತ್ಯಂತ ಶೀಘ್ರದಲ್ಲಿ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದೇ ರೀತಿಯ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಒತ್ತಡಗಳು ಬರ್ತದೆ, ಪ್ರೆಷರ್ ಬರ್ತದೆ, ತಮ್ಮ ಪಾಲಿಗೆ ಕಿರಿಕಿರಿಗಳು ಬರ್ತದೆ. ಹಾಗಂತ ಭಯಪಡಬೇಡಿ, ಧೃತಿಗೆಡಬೇಡಿ. ಅದಕ್ಕೆಲ್ಲವುದಕ್ಕೂ ಕೂಡ ತಾರ್ಕಿಕವಾದಂತಹ ಒಂದು ಅಂತ್ಯ ಹೇಳುವಂಥದ್ದು ಅತ್ಯಂತ ಶೀಘ್ರದಲ್ಲಿ ಅದು ತಮ್ಮ ಪಾಲಿಗೆ ಬಂದು ಸೇರ್ತದೆ. ತಾವುಗಳು ಮಾಡಬೇಕಾದ್ದೇನು ಕೇಳಿದರೆ, ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ, ಇದರಿಂದ ಬಹುತೇಕ ಧನಾತ್ಮಕವಾದಂತಹ ಅನುಭವಗಳು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತುಲಾರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನುವುದನ್ನು ನೋಡುವುದಾದರೆ, ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ, ಅಷ್ಟಮಾಧಿಪತಿ ಮತ್ತು ರಾಶ್ಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ, ಇನ್ನು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದಂತಹ ಗ್ರಹನೂ ಕೂಡ ಕರ್ಮಭಾವದಲ್ಲಿ, ಲಾಭಾಧಿಪತಿಯಾದಂತಹ ಗ್ರಹ ಭಾಗ್ಯಭಾವದಲ್ಲಿ, ರಾಶಿಯಲ್ಲಿ ಮಾಂದಿಯ ಉದಯ, ಇನ್ನು ಕರ್ಮಭಾವಾಧಿಪತಿ ತೃತೀಯದಲ್ಲಿ ಉದಯ, ಇನ್ನು ಷಷ್ಠದಲ್ಲಿ ಶನಿಯ ಉದಯ, ಪಂಚಮದಲ್ಲಿ ರಾಹುವಿನ ಉದಯ. ವೃತ್ತಿ ಜೀವನದಲ್ಲಿ ತುಂಬ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಉದ್ಯೋಗವೋ ಉದ್ಯಮವೋ ಯಾವುದೇ ಆಗಿರಲಿ, ಕಲೆಯ ಕ್ಷೇತ್ರವೇ ತಮ್ಮ ಬದುಕಿನ ಆಧಾರ ಆಗಿರಲಿ, ಕ್ರೀಡೆಯ ಕ್ಷೇತ್ರವೇ ತಮ್ಮ ಬದುಕಿನ ಆಧಾರ ಆಗಿರಲಿ, ಸಾರ್ವಜನಿಕ ಕ್ಷೇತ್ರವೇ ತಮ್ಮ ಬದುಕಿನ ಆಧಾರ ಆಗಿರಲಿ, ಇದೆಲ್ಲವುದರಲ್ಲಿಯೂ ಕೂಡ ತಮ್ಮ ಪಾಲಿಗೆ ಒಂದಷ್ಟು ಧನಾತ್ಮಕ ಫಲಗಳು ಖಂಡಿತವಾಗಲೂ ಉಂಟು. ಆದರೆ ಆಗಾಗ ಮೈಂಡ್ಸೆಟ್ನಲ್ಲಿ ಬ್ಲ್ಯಾಂಕ್ ಆಗುವಂತಹ ಯೋಗ ಫಲಗಳು, ಅಂತಂದರೆ ಮಾನಸಿಕವಾಗಿ ಒಂದಷ್ಟು ಕತ್ತಲು ಆವರಿಸುವಂತಹ ಯೋಗ ಫಲಗಳು. ಹೇಗೆ ಅಂತ ಕೇಳಬಹುದು. ತುಂಬ ಸ್ಪೀಡಲ್ಲಿ ತಮ್ಮ ಜರ್ನಿ ಇರ್ತದೆ, ಸಡನ್ಲಿ ಬ್ಲ್ಯಾಂಕ್ ಆಗಿಬಿಡ್ತೀರಿ. ಮತ್ತೆ ಹೇಗೆ ಹೋಗಬೇಕು, ಯಾವ ಕಡೆಗೆ ಹೋಗಬೇಕು, ಇದರ ಬಗೆಗಿನ ಏನು ಸ್ಪಷ್ಟತೆಯೇ ಇಲ್ಲದೆ ಇರುವಂತಹ ಸ್ಥಿತಿ. ಈ ರೀತಿಯ ಒಂದು ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಕಲೆಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಲ್ಲಿಯೂ ಕೂಡ ಯಾವುದೇ ತೊಂದರೆಗಳು ಇರುವುದಿಲ್ಲ. ಕ್ರೀಡೆಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಲ್ಲಿಯೂ ಕೂಡ ಯಾವುದೇ ತೊಂದರೆಗಳು ಇರೋದಿಲ್ಲ. ಸಾರ್ವಜನಿಕವಾದಂತಹ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಕೌಟುಂಬಿಕವಾದಂತಹ ಜೀವನದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ವಾತಾವರಣಗಳು ಕಂಡು ಬರ್ತಾ ಇಲ್ಲ. ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯೂ ಸಣ್ಣ ಪುಟ್ಟ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಹಳೆಯದಾದಂತಹ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ಮುಂದುವರಿದ ಭಾಗವಾಗಿ ಮತ್ತಷ್ಟು ತಮಗೆ ಕಿರಿಕಿರಿಯನ್ನು ಕೊಡುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಯೋಗ, ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಅದಕ್ಕೆ ಶಮನ ದಾರಿಯನ್ನು ಕಂಡುಕೊಳ್ಳುವಂಥದ್ದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತಾ ಉಂಟು. ಅಂದರೆ ವೈದ್ಯಕೀಯ ವ್ಯವಸ್ಥೆಗಿಂತಲೂ ಇದು ಅತ್ಯಂತ ಉತ್ತಮ ಮಾರ್ಗ ಅಂತ ಹೇಳುವಂಥದ್ದು ಅಭಿಪ್ರಾಯ. ಕಾರಣ ಇಷ್ಟೇ, ಅಂತಂದರೆ ಯಾವುದೋ ಒಂದು ದೊಡ್ಡ ರೋಗ ಬಂದು ತಮಗೆ ಹೀಗಾಗಿದೆ ಅನ್ನುವುದಕ್ಕಿಂತಲೂ ಕೆಲವೊಮ್ಮೆ ಗ್ರಹಗತಿಗಳ ಪರಿಣಾಮದ ಫಲದಿಂದಾಗಿಯೂ ಕೂಡ ಈ ರೀತಿಯ ಸಂದರ್ಭಗಳು, ಶನಿಯ ಕಾಲಘಟ್ಟಗಳು ಬಂತು ಅಂತಂದಾಗ ಎಲುಬು ನರಗಳು ಸರಿಯಾಗಿದ್ದದ್ದು ಕೂಡ ಒಂದಷ್ಟು ನಮಗೆ ಋಣಾತ್ಮಕ ಅನುಭವವನ್ನು ಕೊಡುವುದಕ್ಕೆ ಶುರು ಮಾಡ್ತದೆ. ಈ ಹಿನ್ನೆಲೆಯಲ್ಲಿ ಯೋಗ, ಪ್ರಾಣಾಯಾಮ ಹಾಗೆ ನಿತ್ಯದಲ್ಲಿ ಏನು ವಾಕ್ ಮಾಡುವಂಥದ್ದು ಇತ್ಯಾದಿ ವ್ಯವಸ್ಥೆಗಳೆಲ್ಲವೂ ಕೂಡ ತಮಗೊಂದಷ್ಟು ಒಳ್ಳೆಯ ಒಂದು ಅನುಭವವನ್ನು, ರೋಗ ಉಪಶಮನ ಅನುಭವವನ್ನು ಖಂಡಿತವಾಗಲೂ ಕೊಟ್ಟೇ ಕೊಡುತ್ತದೆ. ಪಾಲುದಾರಿಕೆಗೆ ಸಂಬಂಧಪಟ್ಟಂತಹ ವ್ಯಾಪಾರಗಳು ಅಷ್ಟೊಂದು ಸೂಕ್ತ ಅಂತ ಅನ್ನಿಸೋದಿಲ್ಲ. ತಂದೆ ತಾಯಿಯ ಆರೋಗ್ಯ ವಿಷಯದಲ್ಲಿ ಸಮಾಧಾನ ಹೇಳುವಂಥದ್ದುಂಟು. ಮಕ್ಕಳಿಂದಲೂ ಕೂಡ ಒಂದಷ್ಟು ತೃಪ್ತಿದಾಯಕವಾದಂತಹ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ.
ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಗೆ ಸಂಬಂಧಪಟ್ಟಂತಹ, ದೇವಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು, ನಾಮಾವಳಿಗಳನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡುವಂಥದ್ದನ್ನು ಮರೆಯಬೇಡಿ. ಜೊತೆಯಲ್ಲಿ ದೇವಿಗೆ ಸಂಬಂಧಪಟ್ಟಂತಹ ಸನ್ನಿಧಾನಗಳಿಗೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಅರ್ಪಿಸುವುದರ ಮೂಲಕ ತಾವುಗಳು ಒಂದಷ್ಟು ಧನಾತ್ಮಕ ಫಲವನ್ನು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ವೃಶ್ಚಿಕ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ, ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಗ್ರಹ ಭಾಗ್ಯಭಾವದಲ್ಲಿ ಉದಯವನ್ನು ಕೊಟ್ಟಿರುವಂಥದ್ದು, ಕರ್ಮಾಧಿಪತಿಯಾದಂತಹ ಗ್ರಹ ಅಷ್ಟಮದಲ್ಲಿ ಉದಯವನ್ನು ಕೊಟ್ಟಿರುವಂಥದ್ದು, ಪಂಚಮದಲ್ಲಿ ಶನಿ, ಹಾಗೆ ದ್ವಿತೀಯದಲ್ಲಿ ಚಂದ್ರ, ಚತುರ್ಥದಲ್ಲಿ ರಾಹು ಇತ್ಯಾದಿ ಗ್ರಹಸ್ಥಿತಿಗಳು ಕಂಡು ಬರ್ತಾ ಇದೆ. ಒಂದಷ್ಟು ವೃತ್ತಿ ಜೀವನದಲ್ಲಿ ತಮ್ಮ ಇಚ್ಛೆಯಂತೆ ಮುನ್ನಡೀತಾ ಇಲ್ಲ ಹೇಳುವಂತಹ ಅನುಭವ ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಅಂತಂದರೆ ಸಮಾಧಾನ ಅಲ್ಲ, ಅವಶ್ಯಕತೆ ಮಾಡಬೇಕು, ಮಾಡ್ತಾ ಇದ್ದೇನೆ ಹೇಳುವಂತಹ ಒಂದಷ್ಟು ಅನುಭವಗಳು ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಆರ್ಥಿಕವಾದಂತಹ ಒಂದಷ್ಟು ಮುಗ್ಗಟ್ಟು, ಅಡಚಣೆಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಖಂಡಿತವಾಗಲೂ ಇರ್ತದೆ. ಸ್ವಲ್ಪ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು. ಕಾರಣ ಇಷ್ಟೇ, ಶನಿ. ಒಂದಷ್ಟು ತಾವು ಮಾಡದೇ ಇರುವಂತಹ ತಪ್ಪುಗಳು ತಮ್ಮನ್ನು ಹುಡುಕಿಕೊಂಡು ಬರುವಂತಹದ್ದು, ಇಲ್ಲೇ ಒಂದು ರೀತಿಯಲ್ಲಿ ಅಪವಾದ ವ್ಯವಸ್ಥೆಗಳು, ಕಾನೂನಾತ್ಮಕವಾದಂತಹ ಒಂದಷ್ಟು ಸಂದಿಗ್ಧತೆಗಳು ಕೂಡ ತಮ್ಮನ್ನು ಹುಡುಕಿ ಬರುವಂತಹ ಸಾಧ್ಯತೆಗಳು ಬಹುತೇಕ. ಕಾನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ಮು ಅಂತಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲುವಂಥದ್ದು, ತಮಗೂ ಅದಕ್ಕೂ ಸಂಬಂಧವೇ ಇರುವುದಿಲ್ಲ ಕಾರಣಗಳಿಗೆ. ಹೀಗಿದ್ದೆಲ್ಲ ಘಟನೆಗಳು ಒಂದಷ್ಟು ದಿನದಿಂದ ನಿಮ್ಮ ಸುತ್ತ ನಡೀತಾ ಇರುವಂಥದ್ದು, ಇನ್ನೂ 1 ವರ್ಷಗಳ ಕಾಲ ಇದೇ ರೀತಿ ಮುಂದುವರಿಯುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಧೃತಿಗೆಡದೆ ಮಾನಸಿಕವಾದಂತಹ ಧೈರ್ಯದಿಂದ ಇಂಥದ್ದನ್ನು ಎದುರಿಸುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ದಾಂಪತ್ಯ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೃಪ್ತಿ, ಒಂದಷ್ಟು ಸಮಾಧಾನ ಹೇಳುವಂಥದ್ದುಂಟು. ಮಕ್ಕಳಿಂದ ಸಮಾಧಾನದ ವಾತಾವರಣ ಹೇಳುವಂಥದ್ದು ಸ್ವಲ್ಪ ಕಷ್ಟಕರ. ಕಸಿವಿಸಿ, ಕಿರಿಕಿರಿ ಇತ್ಯಾದಿ ಅನುಭವಗಳು ತಮ್ಮ ಪಾಲಿಗೆ ಆಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಒಂದು ಸಂತೋಷದ ಸಂಗತಿ ಏನು ಕೇಳಿದರೆ, ಪಂಚಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ಆದಂಥ ಗ್ರಹ ಇಷ್ಟು ದಿವಸ ಅಷ್ಟಮ ಭಾವದಲ್ಲಿ ಇದ್ದರೂ ಈಗ ಭಾಗ್ಯಭಾವಕ್ಕೆ ಬಂದಿದ್ದಾನೆ. ಆರ್ಥಿಕತೆಯ ಸುಧಾರಣೆಯ ಸ್ಥಿತಿಯ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಎಲ್ಲಿಯೋ ಬೆಳಗಾಯಿತು ಹೇಳುವಂತಹ ಅನುಭವ. ಅಂತಂದರೆ ಕತ್ತಲು ಹೇಳುವಂಥದ್ದು ಕಷ್ಟ ಅಥವಾ ದುಃಖ ಅಥವಾ ಸಮಸ್ಯೆ ಅಂತ ಚಿಂತನೆ ಮಾಡಿದರೆ, ಬೆಳಕು ಹೇಳುವಂಥದ್ದು ನಮಗೆ ಸುಖ, ನೆಮ್ಮದಿ, ಒಂದಷ್ಟು ಪಾಸಿಟಿವ್ ಹೇಳುವಂತಹ ಫಲದ ಸೂಚನೆ ಅಂತಲೇ ಚಿಂತನೆ ಮಾಡಬಹುದು. ಹಾಗಾಗಿ ಗುರುವಿನ ಅನುಕೂಲ ಸ್ಥಿತಿ ಹೇಳುವಂಥದ್ದು ತಮ್ಮ ರಾಶಿಗೆ ಒಂದಷ್ಟು ಪಾಸಿಟಿವಿಟಿಗಳಿಗೆ ಕಾರಣ ಆಗುತ್ತದೆ, ಧನಾತ್ಮಕ ಅನುಭವಗಳಿಗೆ ಕಾರಣ ಆಗುತ್ತದೆ ಹೇಳುವಂತಹ ಫಲದ ಸೂಚನೆ ಅಂತ ಚಿಂತನೆ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ವಿಷಯದಲ್ಲಿಯೂ ಕೂಡ ಒಂದಷ್ಟು ಭಾಗ್ಯೋದಯದ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಆರೋಗ್ಯದ ವಿಷಯದಲ್ಲಿ ತುಂಬ ಕಾಳಜಿಯನ್ನು ವಹಿಸುವ ಜನಗಳು, ಜೊತೆಯಲ್ಲಿ ಕಾಳಜಿಯನ್ನು ವಹಿಸುವ ಅವಶ್ಯಕತೆಯೂ ಕೂಡ ಈ ಸಂದರ್ಭದಲ್ಲಿ ಉಂಟು ಅನ್ನುವಂಥದ್ದು. ಕಾರಣ ರಾಶ್ಯಾಧಿಪತಿಯಾದಂತಹ ಗ್ರಹದ ಒಂದಷ್ಟು ಲಕ್ಷಣಗಳು ತಮ್ಮ ದೈಹಿಕವಾದಂಥ ಆರೋಗ್ಯದ ಮೇಲೆ ಒಂದಷ್ಟು ಪರಿಣಾಮವನ್ನು ಕೊಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ತೃಪ್ತಿ, ಮಂಗಳ ಕಾರ್ಯಾದಿಗಳ ಚಿಂತನೆಗಳಿದ್ದಾಗ ಅದರ ಬಗೆಗಿನ ಯೋಚನೆ ಮತ್ತು ಪ್ರಯತ್ನಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು ಕೊಡುವುದಕ್ಕೆ, ಶುಭ ಫಲವನ್ನು ಕೊಡುವುದಕ್ಕೆ ಸಾಧ್ಯತೆಗಳುಂಟು. ಹಾಗಾಗಿ ಅಂತಹ ಪ್ರಯತ್ನದ ದಾರಿಯಲ್ಲಿ ತಾವಿದ್ದದ್ದೇ ಹೌದಾದರೆ ಖಂಡಿತ ಅದಕ್ಕೆ ಪೂರಕವಾದಂತಹ ಫಲಗಳು ಲಭ್ಯ ಉಂಟೇ ಉಂಟು ಅಂತ ಹೇಳುವಂಥದ್ದು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಪಂಚಮದ ಶನಿಯ ಕಾಲ ಇರುವುದರಿಂದ ಒಂದಷ್ಟು ದಾನ ಧರ್ಮಗಳನ್ನು ತಾವುಗಳು ಮಾಡುವಂಥದ್ದು ತುಂಬ ಒಳಿತು ಅಂತ. ಅರ್ಥಾತ್ ಪ್ರಾಣಿ ಪಕ್ಷಿಗಳಿಗೆ ಆಹಾರಾದಿಗಳನ್ನು
ಒದಗಿಸುವಂತಹ ದಾನ ಧರ್ಮಗಳನ್ನು ಮಾಡುವಂಥದ್ದು. ಇನ್ನು ಒಂದಷ್ಟು ವಸ್ತ್ರದಾನಾದಿಗಳನ್ನು, ಅಂತಂದರೆ ಹೊಸತಾದಂತಹ ವಸ್ತ್ರವನ್ನು ದಾನ ಕೊಡುವಂಥದ್ದು. ಅಗತ್ಯತೆಯನ್ನು ಕಂಡು ಅಂತಲ್ಲಿ ದಾನವನ್ನು ಕೊಟ್ಟದ್ದೇ ಹೌದಾದರೆ ಅದು ವಿಶೇಷವಾದಂತಹ ಫಲಗಳು ತಮ್ಮ ಅನುಭವಕ್ಕೆ ಬರುವುದಕ್ಕೆ ಖಂಡಿತ ಸಾಧ್ಯ. ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಧನುರ್ರಾಶಿಯ ಚಿಂತನೆಯನ್ನು ಮಾಡುವುದಾದರೆ, ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ಅಷ್ಟಮದಲ್ಲಿ ಉದಯ, ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿಯಾದಂತಹ ಗ್ರಹ ಅಷ್ಟಮದಲ್ಲಿ ಉದಯ, ಹೀಗೆ ಷಷ್ಠಾಧಿಪತಿ ಮತ್ತು ಏಕಾದಶಾಧಿಪತಿಯಾದಂತಹ ಗ್ರಹ ಅಷ್ಟಮದಲ್ಲಿ ಉದಯ, ಇನ್ನು ಭಾಗ್ಯಾಧಿಪತಿಯಾದಂತಹ ಗ್ರಹ ಸಪ್ತಮದಲ್ಲಿ ಉದಯ. ಈ ರೀತಿಯ ಗ್ರಹಸ್ಥಿತಿ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಪ್ರಯತ್ನಗಳು ಅನೇಕ, ಫಲ ಹೇಳುವಂಥದ್ದು ಶೂನ್ಯ ಆಗುವಂತಹ ಯೋಗ ಫಲಗಳು. ಅದು ವೃತ್ತಿ, ಉದ್ಯಮ ಅಥವಾ ಇನ್ನಿತರ ಯಾವುದೇ ಕೆಲಸಗಳಾದರೂ ಕೂಡ ಪ್ರಯತ್ನ ಬಹಳ ಶ್ರಮದಿಂದ ಕೂಡಿರ್ತದೆ. ಆದರೆ ಫಲ ಹೇಳುವಂಥದ್ದು, ಪ್ರತಿಫಲ ಹೇಳುವಂಥದ್ದು ಅದು ಶೂನ್ಯ ಆಗುವಂತಹ ಸಂದರ್ಭಗಳು ಜಾಸ್ತಿ ಇದೆ. ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ಅಷ್ಟಮದಲ್ಲಿರುವುದರಿಂದ ಇಂತಹ ಒಂದು ಅನುಭವಗಳು. ಇನ್ನು ಕರ್ಮಾಧಿಪತಿಯಾದಂತಹ ಗ್ರಹನೂ ಕೂಡ ಶುಭಕಾರಕನಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರುವುದರಿಂದ ಅದು ಕೂಡ ನಿಮಗೆ ಒಂದಷ್ಟು ಋಣಾತ್ಮಕವಾದಂತಹ ಅನುಭವಗಳನ್ನು ಕೊಡುವಂತಹ ಲಕ್ಷಣಗಳು ಜಾಸ್ತಿ. ದಾಂಪತ್ಯ ವಿಷಯವಾಗಿಯೂ ಕೂಡ ಅಷ್ಟೊಂದು ಸೌಖ್ಯ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇಲ್ಲ. ಮನೆಯಲ್ಲಿ, ಕುಟುಂಬದಲ್ಲಿ ಒಂದಷ್ಟು ಮಂಗಳ ಕಾರ್ಯದ ಯೋಗ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ. ರಾಶಿಯಿಂದ ದ್ವಿತೀಯಾಧಿಪತಿಗೆ ಗುರುವಿನ ಒಂದು ದೃಷ್ಟಿ ಹೇಳುವಂಥದ್ದೇನಿದೆ ಅದು ಒಂದಷ್ಟು ಕುಟುಂಬದಲ್ಲಿ ಮಂಗಳ ಕಾರ್ಯಾದಿ ಫಲಗಳನ್ನು ಕೊಡ್ತದೆ. ಮಂಗಳ ಕಾರ್ಯಾದಿ ಫಲಕ್ಕೆ ಪೂರಕವಾದಂತಹ ಅನುಭವಗಳನ್ನು ಕೊಡುವಂತಹ ಫಲವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಇಂತಹ ಒಂದು ಸಂಭ್ರಮ ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇರುವಂಥದ್ದು. ತಂದೆ ತಾಯಿಯ ಅನಾರೋಗ್ಯದ ಒಂದು ಸ್ಥಿತಿ ಹೇಳುವಂಥದ್ದು ತಮಗೆ ದುಃಖ ಫಲವನ್ನು ಕೊಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು, ಮಾನಸಿಕವಾಗಿ ಒಂದು ಸ್ಪಷ್ಟತೆ ಇಲ್ಲದೇ ಇರುವಂತಹ ಸ್ಥಿತಿ, ಮಾನಸಿಕವಾಗಿ ಒಂದಷ್ಟು ಗೊಂದಲದ ವಾತಾವರಣ ಇತ್ಯಾದಿ ಎಲ್ಲ ಅನುಭವಗಳು ಕೂಡ ತಮ್ಮ ಪಾಲಿಗೆ ಕಂಡುಬರುವಂಥದ್ದುಂಟು. ಇನ್ನು ಗುರು ಸಮಾನರಾದಂತಹ ವ್ಯಕ್ತಿಗಳ ಜೊತೆಗಿನ ಒಂದು ಬಾಂಧವ್ಯ ಹೇಳುವಂಥದ್ದೇನಿದೆ ಅದು ನಿಮ್ಮನ್ನು ರಕ್ಷಣೆ ಮಾಡಿಕೊಂಡು ಬರುವಂತಹ ಲಕ್ಷಣ. ತಂದೆ ಇರಬಹುದು, ತಾಯಿ ಇರಬಹುದು, ಅಥವಾ ತಂದೆ ತಾಯಿ ಸಮಾನರಾದಂತಹ ಗುರುಗಳಿರ್ಬೋದು, ಅಥವಾ ಗುರುಗಳಿಗೆ ಸಮಾನರಾದಂತಹ ತಂದೆ ತಾಯಿಗಳಿರ್ಬೋದು. ಅಂದರೆ ನೇರವಾಗಿ ರಕ್ತ ಸಂಬಂಧವೇ ನಮಗೆ ಸ್ಥಾನಮಾನಗಳ ನಿರ್ಣಯ ಅಲ್ಲ. ರಕ್ತ ಸಂಬಂಧದ ಸ್ಥಾನಮಾನ ಒಂದಾದರೆ ಭೌತಿಕವಾದಂತಹ ವ್ಯವಸ್ಥೆಯಲ್ಲಿ ಜ್ಞಾನ ಕೊಟ್ಟವರು, ಅನ್ನ ಕೊಟ್ಟವರು, ವಿದ್ಯೆಯನ್ನು ಕೊಟ್ಟವರು ಇವರೆಲ್ಲರೂ ಕೂಡ ಬದುಕಿನಲ್ಲಿ ಬಹಳ ಪ್ರಧಾನ ವ್ಯಕ್ತಿಗಳಾಗಿ ಇರ್ತಾರೆ. ಹಾಗಾಗಿ ಅಂಥವರೆಲ್ಲರ ಸಂಬಂಧ ಹೇಳುವಂಥದ್ದು ನಿಮ್ಮ ಪಾಲಿಗೆ ಒಂದಷ್ಟು ಒಳಿತಿನ ಫಲವನ್ನು, ಅನುಗ್ರಹ ರಕ್ಷೆಯ ಫಲವನ್ನು ನಿಮ್ಮ ಪಾಲಿಗೆ ಖಂಡಿತ ಅನುಭವಕ್ಕೆ ಕೊಡುವಂತಹ ಸಾಧ್ಯತೆಗಳು. ದೈಹಿಕವಾದಂತಹ ಆರೋಗ್ಯ ವಿಷಯದಲ್ಲಿ ತೊಂದರೆಗಳಾಗುವುದಿಲ್ಲ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ದೊಡ್ಡ ಮಟ್ಟದ ತೊಂದರೆಗಳೇನು ಕಂಡು ಬರ್ತಾ ಇಲ್ಲ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಪ್ರೀತಿಗಾಗಿ ಒಂದಷ್ಟು ಅಧ್ಯಾತ್ಮದ ಒಂದು ಆಚರಣೆ ಹೇಳುವಂಥದ್ದನ್ನು ಮಾಡುವಂಥದ್ದು. ಇದರಿಂದ ಬಹುತೇಕ ಶುಭದಾಯಕವಾದಂತಹ ಅನುಭವಗಳು ಮತ್ತು ನಿಮ್ಮ ಕುಲದೇವರ ಉಪಾಸನೆ, ನಿಮ್ಮ ಮನೆತನದ ದೇವರ ಉಪಾಸನೆಯನ್ನು ಮಾಡಿ ಇದರಿಂದ ಬಹುತೇಕ ಶುಭ ಅನುಭವಗಳು, ಧನಾತ್ಮಕ ಅನುಭವಗಳು, ಯಶಸ್ಸಿನ ಅನುಭವಗಳು, ಸ್ಪಷ್ಟತೆಯ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಮಕರ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾದಂತಹ ಗ್ರಹ ಸಪ್ತಮದಲ್ಲಿ ಇರುವಂಥದ್ದು, ಅಷ್ಟಮಾಧಿಪತಿಯಾದಂತಹ ಗ್ರಹ ಷಷ್ಠದಲ್ಲಿ ಇರುವಂಥದ್ದು, ಹಾಗೆ ಪಂಚಮಾಧಿಪತಿ
ಮತ್ತು ಕರ್ಮಪತಿಯಾದಂತಹ ಗ್ರಹ ಆತನೂ ಕೂಡ ಸಪ್ತಮದಲ್ಲಿರುವಂಥದ್ದು. ವೃತ್ತಿಯಲ್ಲಿ, ಉದ್ಯಮದಲ್ಲಿ ಒಂದಷ್ಟು ತೃಪ್ತಿ ಮತ್ತು ಪ್ರಗತಿಯ ಫಲಗಳುಂಟು. ದೈಹಿಕವಾದಂಥ ಆರೋಗ್ಯ ವಿಷಯದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಕಂಡುಬರ್ತಾ ಇಲ್ಲ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವುದರ ಜೊತೆಗೆ ಅನಿರೀಕ್ಷಿತವಾದಂತಹ ವ್ಯಯದ ದಾರಿಗಳು ಕೂಡ ತಮ್ಮ ಪಾಲಿಗೆ ಅದು ರೆಡಿ ಇರುವಂತಹ ಯೋಗ ಫಲಗಳು. ಅರ್ಥಾತ್ ಅನಿರೀಕ್ಷಿತವಾಗಿ ಸಂಪನ್ಮೂಲಗಳ ವ್ಯಯ ಆಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ತೃಪ್ತಿದಾಯಕವಾದಂತಹ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಒಂದು ವಾತಾವರಣ ಹೇಳುವಂತಹದ್ದು ನಿರ್ಮಾಣ ಆಗುವಂತಹ ಯೋಗ ಫಲಗಳು, ಎಲುಬು, ನರ, ರಕ್ತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅಗತ್ಯತೆಗಳು ತುಂಬ ಕಂಡುಬರ್ತಾ ಇದ್ದಾವೆ. ಇನ್ನು ಪಾಲುದಾರಿಕೆಗೆ ಸಂಬಂಧಪಟ್ಟಂತಹ ವ್ಯಾಪಾರಾದಿಗಳಲ್ಲಿ ತಾವುಗಳು ಇದ್ದಿದ್ದೇ ಹೌದಾದರೆ ತುಂಬ ಜಾಗರೂಕತೆಯ ಹೆಜ್ಜೆಯನ್ನು ಇರಿಸುವುದರ ಮೂಲಕ ಮುನ್ನಡಿಬೇಕಾದಂತಹ ಅವಶ್ಯಕತೆ ಹೇಳುವಂತಹದ್ದು ಕಂಡುಬರ್ತಾ ಇದೆ. ತಾವುಗಳು ಮಾಡಬೇಕಾದಂತಹ ಅಧ್ಯಾತ್ಮದ ಚಟುವಟಿಕೆಗಳು ಏನು ಅನ್ನುವುದನ್ನು ಚಿಂತನೆ ಮಾಡಲಿಕ್ಕೆ ಹೊರಟ್ರೆ, ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಧಾರ್ಮಿಕ ಆಚರಣೆಗಳನ್ನು ತಾವುಗಳು ನಡೆಸುವಂಥದ್ದು. ಅರ್ಥಾತ್ ಆಂಜನೇಯ ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು, ಅಥವಾ ಅಲ್ಲಿ ಏನಾದರೂ ಒಂದು ಸೇವೆಯನ್ನು ನೀಡಿ ಪ್ರಸಾದವನ್ನು ಪಡೆಯುವಂಥದ್ದು, ಅಥವಾ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರವೋ ಇನ್ನು ಸಹಸ್ರನಾಮವೋ ಇತ್ಯಾದಿಗಳನ್ನು ಪ್ರತಿನಿತ್ಯ ಪಠನ ಮಾಡುವಂಥದ್ದು. ಇದರಿಂದ ಬಹುತೇಕ ಧನಾತ್ಮಕ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಪರಾಭವ ನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಕುಂಭ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ಲಾಭಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾದಂತಹ ಗ್ರಹ ಷಷ್ಠ ಭಾವದಲ್ಲಿ, ಸಪ್ತಮಾಧಿಪತಿಯಾದಂತಹ ಗ್ರಹ ಪಂಚಮ ಭಾವದಲ್ಲಿ, ಹಾಗೆ ಚತುರ್ಥಾಧಿಪತಿಯಾದಂತಹ ಗ್ರಹನೂ ಕೂಡ ಷಷ್ಠ ಭಾವದಲ್ಲಿ, ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗ್ರಹ ಷಷ್ಠದಲ್ಲಿ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಏನು ತಮ್ಮ ನಿರೀಕ್ಷೆಯ ಫಲಗಳು ತಮ್ಮ ಪಾಲಿಗೆ ಲಭ್ಯ ಇಲ್ಲ ಹೇಳುವಂತಹ ದುಃಖಗಳು ಕಂಡುಬರ್ತಾ ಇದ್ದಾವೆ. ಜೊತೆಯಲ್ಲಿ ತಾವುಗಳೇನು ಪ್ರಯತ್ನವನ್ನು ಮಾಡ್ತೀರಿ ಅದಕ್ಕೆ ಪೂರಕವಾದಂತಹ ಫಲಗಳು ಕೂಡ ತಮ್ಮ ಪಾಲಿಗೆ ಲಭ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ದುಃಖವನ್ನು ಪಡ್ತೀರಿ. ಜೊತೆಯಲ್ಲಿ ತಾವುಗಳು ಅಧ್ಯಯನಾಸಕ್ತರಾಗಿ ಹಿಂಬಾಲಿಸುವಲ್ಲಿಯೂ ಕೂಡ ತಾವು ವಿಫಲತೆಯನ್ನು ಕಂಡುಕೊಂಡಿದ್ದೀರಿ ಹೇಳುವಂತಹ ದುಃಖವೂ ಕೂಡ ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃತ್ತಿ ಜೀವನ, ಉದ್ಯಮ ಜೀವನ, ತಾವಂದುಕೊಂಡ ರೀತಿಯ ಒಂದಷ್ಟು ಫಲಗಳು ಕಷ್ಟಕರ, ಸುದೀರ್ಘವಾದಂತಹ ಕಾಲಘಟ್ಟದಿಂದಲೂ ಕೂಡ ಬದುಕಿನಲ್ಲಿ ಒಂದಷ್ಟು ಸ್ಪಷ್ಟತೆ ಇಲ್ಲದೇ ಇರುವಂತಹ ಸ್ಥಿತಿ, ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ದುಃಖವನ್ನು ಪಡುವಂತಹ ಸ್ಥಿತಿ, ಇನ್ನು ಕೌಟುಂಬಿಕವಾದಂತಹ ವ್ಯವಸ್ಥೆಯಲ್ಲಿ ದುಃಖವನ್ನು ಪಡುವಂತಹ ಸ್ಥಿತಿ, ಸಾಂವಿಧಾನಿಕವಾದಂತಹ ಒಂದಷ್ಟು ಬಿಕ್ಕಟ್ಟಿನ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವುದು. ಹಾಗೆ ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯದಲ್ಲಿಯೂ ಕೂಡ ಒಂದಷ್ಟು ಸಮಾಧಾನ ಇಲ್ಲ, ನೋವಿನ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಜೊತೆಯಲ್ಲಿ ದುಃಖಗಳು ಉಂಟು, ಸುಖಕ್ಕೆ ಸಂಬಂಧಪಟ್ಟಂತಹ ಆಶಾಭಾವನೆಗಳು ಎದುರಾಗುವಂತಹ ಸಂದರ್ಭ, ಇದೆರಡೂ ಕೂಡ ನಿಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ತಮ್ಮ ಪಾಲಿಗೆ ಈಗ ಶನಿಯ ಕೊನೆಯ ಘಟ್ಟದಲ್ಲಿ ತಾವಿದ್ದೀರಿ. ಸಾರ್ಧ ಸಪ್ತಮ ಶನಿಯ ಕೊನೆಯ ಕಾಲಘಟ್ಟ, ಅರ್ಥಾತ್ ಇನ್ನೊಂದು ಸಂವತ್ಸರಗಳ ಕಾಲ ಶನಿ ನಿಮ್ಮ ಜೊತೆಗಿರ್ತಾನೆ. ಸುದೀರ್ಘವಾದಂತಹ ಕಾಲಘಟ್ಟದಲ್ಲಿ ತಮ್ಮ ಜೊತೆಗಿದ್ದಾಗ ಏನೆಲ್ಲ ಅನುಭವಗಳನ್ನು ಕೊಟ್ಟಿದ್ದಾನೆ, ಆ ಅನುಭವಗಳಲ್ಲಿ ಬಹುತೇಕ ಋಣಾತ್ಮಕವಾದಂತಹ ಅನುಭವಗಳೇ ಜಾಸ್ತಿ ಆಗಿರ್ತದೆ. ಅಂತಹ ಅನುಭವಗಳನ್ನೆಲ್ಲ ಏನು ತೆಗೆಯುವಂತಹ ಕೆಲಸವನ್ನು, ದೂರ ಮಾಡುವಂತಹ ಕೆಲಸವನ್ನು ಶನಿ ಖಂಡಿತ ಮಾಡ್ತಾನೆ ಹೇಳುವಂಥದ್ದು ಶಾಸ್ತ್ರಸಮ್ಮತ ವಿಷಯ. ಹಾಗಾಗಿ
ದುಃಖ ಬೇಡ. ವೃತ್ತಿಯಲ್ಲಿ ಪ್ರಯತ್ನಗಳನ್ನು ಮಾಡಿ ಅದಕ್ಕೆ ಪೂರಕವಾದಂತಹ ಫಲಗಳುಂಟು. ಋಣಗಳೆಲ್ಲ ಇರ್ತದೆ, ಅಂತಹ ಋಣಗಳಿಂದೆಲ್ಲ ಮುಕ್ತರಾಗುವಂತಹ ಫಲಗಳು ಸಾಮೀಪ್ಯದಲ್ಲಿಯೇ ಉಂಟು. ಇನ್ನು ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯದಲ್ಲಿಯೂ ಕೂಡ ಸುಧಾರಣೆಯ ಫಲಗಳುಂಟು. ವೃತ್ತಿಯಲ್ಲಿ ಒಂದು ಸ್ಪಷ್ಟತೆ, ಉದ್ಯೋಗದಲ್ಲಿ ಉದ್ಯಮದಲ್ಲಿ ಒಂದಷ್ಟು ಸ್ಪಷ್ಟತೆ, ಆರ್ಥಿಕವಾದಂತಹ ಚೇತರಿಕೆಯ ಅನುಭವಗಳು, ಕೌಟುಂಬಿಕ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸುಧಾರಣೆಯ ಸ್ಥಿತಿಯ ಅನುಭವಗಳು, ಇದೆಲ್ಲವೂ ಕೂಡ ಖಂಡಿತ ಸಾಧ್ಯ. ಇದೆಲ್ಲವೂ ಕೂಡ ಬದುಕಿನಲ್ಲಿ ಒಂದು ಆತ್ಮಸ್ಥೈರ್ಯದ ಒಂದು ಅನುಭವವನ್ನು ಈ ಶನಿ ನಮ್ಮ ಜೊತೆಗಿದ್ದಾಗ ಕೊಡ್ತಾನೆ ಹೇಳುವಂಥದ್ದು. ಭಯ ಇಲ್ಲದೆ ಇರುವಂತಹ ಜೀವನವನ್ನು ನಡೆಸುವುದಕ್ಕೆ ಬೇಕಾದಂತಹ ಅನುಭವವನ್ನು ಶನಿ ಜೊತೆಗಿದ್ದಾಗೆ ಕೊಡ್ತಾನೆ ಅಂತ ಹೇಳುವಂಥದ್ದು. ಹಾಗಾಗಿ ತಾವುಗಳು ಈಗ ಮಾಡಬೇಕಾದದ್ದೇನು ಕೇಳಿದರೆ, ಶಿವನ ಪ್ರೀತಿಗೆ ಸಂಬಂಧಪಟ್ಟಂತಹ ಅಧ್ಯಾತ್ಮದ ಆಚರಣೆಗಳು, ಶಿವಾಲಯಕ್ಕೆ ಹೋಗುವಂಥದ್ದು, ಶಿವನಿಗೆ ಪ್ರದಕ್ಷಿಣೆ, ನಮಸ್ಕಾರ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಇತ್ಯಾದಿ ಎಲ್ಲ ಸೇವೆಗಳಲ್ಲಿ ಯಾವುದಾದ್ರೂ ಒಂದು ಸೇವೆಗಳನ್ನು ತಾವು ಅರ್ಪಣೆ ಮಾಡುವಂಥದ್ದು. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು, ಧನಾತ್ಮಕ ಫಲಗಳು ತಮ್ಮ ಬದುಕಿನಲ್ಲಿ ಖಂಡಿತ ಸಾಧ್ಯ. ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಮೀನರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದಂತಹ ಗ್ರಹ ಪಂಚಮ ಭಾವದಲ್ಲಿ ಉದಯವನ್ನು ಕೊಟ್ಟಂಥದ್ದು. ರಾಶಿಯಲ್ಲಿ ವ್ಯಯಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಗ್ರಹ ರಾಶಿಯಲ್ಲಿ ಉದಯವನ್ನು ಕೊಟ್ಟದ್ದು. ಜನ್ಮದ ಶನಿಯ ಜೊತೆಗೆ ಶನಿ ನಮಗೆ ಒಂದಷ್ಟು ದುಃಖ ಫಲವನ್ನು, ಕಠಿಣವಾದಂತಹ ಅನುಭವಗಳನ್ನು ಕೊಡುವಂತಹ ಫಲಸೂಚಕನಾದರೆ, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದಂತಹ ಗ್ರಹ ಪಂಚಮ ಭಾವದಲ್ಲಿರುವಂಥದ್ದು ಒಂದು ರೀತಿಯಲ್ಲಿ ಧನಾತ್ಮಕ ಶುಭ ಸೂಚಕವಾದಂತಹ ಲಕ್ಷಣ. ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಗ್ರಹನು ಪಂಚಮದಲ್ಲಿದ್ದಾನೆ. ಇನ್ನು ತೃತೀಯಾಧಿಪತಿಯಾದಂತಹ ಗ್ರಹನು ಕೂಡ ಪಂಚಮದಲ್ಲಿದ್ದಾನೆ. ಷಷ್ಠಾಧಿಪತಿಯಾದಂತಹ ಗ್ರಹ ಚತುರ್ಥದಲ್ಲಿದ್ದಾನೆ. ವ್ಯಯದಲ್ಲಿ ರಾಹು ಇದ್ದಾನೆ. ಹೀಗಿದ್ದೆಲ್ಲ ಲಕ್ಷಣಗಳು ಅಂತಂದರೆ ಸರ್ವೈವ್ ಮೋಡ್ ಹೇಳುವಂಥದ್ದು ಉಂಟು. ಏನೇ ಬಂದರೂ ಕೂಡ ಎದುರಿಸುತ್ತಾ ಮುನ್ನಡೆಯುವಂತಹ ಒಂದು ಪರಿಸ್ಥಿತಿ ತಮ್ಮ ಅನುಭವದಲ್ಲಿರ್ತದೆ. ಆದರೂ ಕೂಡ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಅದರಲ್ಲಿಯೂ ಕೂಡ ಆರ್ಥಿಕವಾದಂತಹ ವಿಷಯದಲ್ಲಿ ನಷ್ಟ ಕಷ್ಟಗಳ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಆರ್ಥಿಕತೆಯ ಹೂಡಿಕೆ ಆಗಿರಬಹುದು, ಅಥವಾ ಸಾಲಾದಿಗಳನ್ನು ಪಡೆಯುವಂತಹ ಸ್ಥಿತಿ ಇರಬಹುದು. ಇದೆಲ್ಲದನ್ನು ಮಾಡುವಾಗ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಹೂಡಿಕೆಯನ್ನು ಮಾಡುವಾಗ ಅಸ್ಪಷ್ಟತೆಯ ಹೂಡಿಕೆಯ ದಾರಿಯಲ್ಲಿ ತಾವಿರಬಾರ್ದು. ಅಂತಂದರೆ ಸ್ಪಷ್ಟತೆಯ ಹೂಡಿಕೆಯ ಸ್ಥಿತಿ ಇರಬೇಕು. ಸಾಲ ಮಾಡುವಾಗ ಯಾವುದಕ್ಕಾಗಿ ತಾನು ಸಾಲ ಮಾಡ್ತಾ ಇದ್ದೇನೆ, ಅದನ್ನು ಎಲ್ಲಿಗೆ ಉಪಯೋಗ ಮಾಡ್ತಾ ಇದ್ದೇನೆ, ವಿನಿಯೋಗ ಮಾಡ್ತಾ ಇದ್ದೇನೆ, ಅದರಿಂದ ಏನು ನನಗೆ ಫಲಪ್ರಾಪ್ತಿಯಾಗುತ್ತದೆ, ತನ್ಮೂಲಕವಾಗಿ ಆ ಸಾಲವನ್ನು ಹೇಗೆ ಹಿಂದಿರುಗಿಸ್ತೇನೆ, ಈ ಎಲ್ಲ ಸ್ಪಷ್ಟತೆ ತಮಗೆ ಅವಶ್ಯಕತೆ ಇರ್ತದೆ. ಅದು ಅಗತ್ಯ ಕೂಡ. ಇಲ್ಲದಿದ್ದರೆ ಮುಂದೊಂದು ದಿನ ಸಿಲುಕಿಕೊಳ್ಳುವಂತಹ ಯೋಗ ಫಲ. ಕಾರಣ ಏನು ಕೇಳಿದರೆ, ಇನ್ನೂ ಕೂಡ ತಮಗೆ 3.5 ವರ್ಷಗಳ ಕಾಲ ಶನಿಯ ಜೊತೆಗೆ ವಾಸ ಮಾಡುವಂತಹ ಯೋಗಗಳುಂಟು. ಇನ್ನು ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ, ರಕ್ತಕ್ಕೆ ಸಂಬಂಧಪಟ್ಟಂತಹ, ಉದರಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕು. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಯ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗಾಗ್ತದೆ. ಅದು ಯಾವುದೇ ಆಯಾಮದಿಂದ, ಯಾವುದೇ ದಾರಿಯಿಂದ ತಮ್ಮನ್ನು ಬಂದು ಸೇರಿದ್ರೂ ಕೂಡ ಸೇರಬಹುದು. ತಮಗೆ ಗೊತ್ತಿಲ್ಲದಂತೆ ಅದು ತಮ್ಮನ್ನು ಬಂದು ಸೇರುವಂತಹ ಸಾಧ್ಯತೆ ಜಾಸ್ತಿ. ಅಂತಹ ಒಂದು ಸಂದಿಗ್ಧತೆ, ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಅದರ ಬಗೆಗಿನ ಎಚ್ಚರಿಕೆ ತುಂಬ ಅವಶ್ಯಕತೆ. ಇನ್ನು ವಾಹನಾದಿಗಳಿಂದಲೂ ಕೂಡ ಅತ್ಯಂತ ಜಾಗ್ರತೆಯಿಂದ ಏನು ವಾಹನಾದಿಗಳನ್ನು ಚಲಾಯಿಸುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಒಂದು ವಾಹನಾದಿಗಳನ್ನು ಖರೀದಿ ಮಾಡುವಂತಹ ವ್ಯವಸ್ಥೆಗಳಿದ್ರೂ ಕೂಡ ಅತ್ಯಂತ ಜಾಗ್ರತೆಯಿಂದ ಒಂದು ಸ್ಪಷ್ಟತೆಯ ಮೂಲಕ ಖರೀದಿ ಮಾಡುವಂತಹ
ಕೆಲಸವನ್ನು ಮಾಡಬೇಕಾಗ್ತದೆ. ಕಾರಣ ಇಷ್ಟೇ, ಖರೀದಿಯ ವಿನಿಮಯ ಕ್ರಮದಲ್ಲಿ ಒಂದಷ್ಟು ಮೋಸಕ್ಕೆ, ವಂಚನೆಗೆ ಒಳಗಾಗುವಂತಹ ಪ್ರಸಂಗಗಳು ಕೂಡ ನಿರ್ಮಾಣ ಆಗಬಹುದು. ಶನಿ ಒಂದಷ್ಟು ನಮ್ಮ ಗೌರವಕ್ಕೆ ಧಕ್ಕೆ ಬರಬಹುದಾದಂತಹ ಅನುಭವಗಳನ್ನು ಕೂಡ ಕೊಡುವ ಸಾಧ್ಯತೆಯ ಫಲಗಳು ನಮ್ಮ ಅನುಭವಕ್ಕೆ ಬರುತ್ತದೆ. ಹೇಳಲಿಕ್ಕೆ ಬರೋದಿಲ್ಲ, ನಾವು ಕಾರಣೀಭೂತ ವ್ಯಕ್ತಿಗಳೇ ಅಲ್ಲ, ಆದರೆ ನಾವು ಕಾರಣ ಆಗುವಂತಹ ಯೋಗ ಫಲಗಳು, ನಮ್ಮ ಹೆಸರಿಗೆ ಧಕ್ಕೆ ಬರುವಂತಹದ್ದು, ನಮ್ಮ ಗೌರವಕ್ಕೆ ಚ್ಯುತಿ ಬರುವಂತಹದ್ದು, ಇಂತಹ ಸಂದರ್ಭಗಳು ಕೂಡ ನಿರ್ಮಾಣ ಆಗುವಂತಹ ಸಾಧ್ಯತೆಗಳುಂಟು. ಕೌಟುಂಬಿಕವಾಗಿ ಮತ್ತು ಸಾಂಸಾರಿಕವಾಗಿ ನೆಮ್ಮದಿ, ಹೊಸ ಥರದ ಚಿಂತನೆಗಳಿಗೆ ಪೂರಕವಾದಂತಹ ಕಾಲಗಳು ಅಲ್ಲವೇ ಅಲ್ಲ. ಮಂಗಳ ಕಾರ್ಯಾದಿಗಳ ಸಂಭ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಯೋಗ ಫಲಗಳು ಇತ್ಯಾದಿಗಳು ಕಂಡು ಬರ್ತಾ ಇದೆ. ತಾವುಗಳು ಕೂಡ ಹಾಗೆ ಗುರುಪ್ರೀತಿಗಾಗಿ ಅಧ್ಯಾತ್ಮ ಆಚರಣೆಗಳ ಅವಶ್ಯಕತೆ, ಗುರುಗಳಿಗೆ ಸಂಬಂಧಪಟ್ಟಂಥದ್ದು, ಅರ್ಥಾತ್ ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಇಂತಹ ಗುರು ಸಮಾನರಾದಂತಹ ವ್ಯಕ್ತಿಗಳು, ಗುರುಗಳು, ಇಂಥವರಿಗೆ ಸೇವೆಯನ್ನು ಮಾಡುವಂಥದ್ದು, ಇನ್ನು ನೂತನವಾದಂತಹ ವಸ್ತ್ರಗಳನ್ನು ದಾನ ಮಾಡುವಂಥದ್ದು ಇತ್ಯಾದಿಗಳಿಂದ ಒಂದಷ್ಟು ಧನಾತ್ಮಕ ಅನುಭವಗಳು ಬಹುತೇಕ ಕಂಡುಬರ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.